ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ನಮಗೆ ಎಷ್ಟು ಸುಂದರವಾಗಿ ಹೇಳ್ಕೊಡ್ತಾ ಇದ್ದಾನೆ ಅಂತ ಅಂದ್ರೆ, ಈ 18 ಅಧ್ಯಾಯವನ್ನ 6 ಅಧ್ಯಾಯವನ್ನ ಒಂದೊಂದು ಭಾಗವಾಗಿ ಮಾಡ್ತಾರೆ. ಮೊದಲನೇ ಅಧ್ಯಾಯ ಜ್ಞಾನದ ಬಗ್ಗೆ, ಎರಡನೇ ಅಧ್ಯಾಯ ಕರ್ಮದ ಬಗ್ಗೆ, ಹಾಗೂ ಮೂರನೇ ಅಧ್ಯಾಯ ಭಕ್ತಿಯ ಬಗ್ಗೆ ಹೇಳ್ತಾ ಹೋಗುತ್ತೆ. ಅಂದ್ರೆ 6 6 6 ಆ ರೀತಿ ಡಿವೈಡ್ ಮಾಡಿದಾಗ. ಅದೇ ರೀತಿ ಈಗ ನಾವಾಗ್ಲೇ ತಿಳ್ಕೊಂಡ್ಬಿಟ್ಟಿದೀವಿ, ಈ 13ನೇ ಅಧ್ಯಾಯ ಏನಿದೆ ಇದು 12 ಅಧ್ಯಾಯಗಳ ಸಾರ ಅಂತ. ಅಂದ್ರೆ ಇದು ಸಾರ ಅಂತ ಅಂದ ತಕ್ಷಣ ನಮಗೆ ಗೊತ್ತಾಗೋಗುತ್ತೆ, ಇದರ ಅರ್ಥಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಪ್ಪ ಕಷ್ಟ ಅಂತ ಅಂದ್ರೆ, ನೋಡೋದಿಕ್ಕೆ ಬಹಳ ಸುಲಭವಾಗಿ ಈಸಿ ಇದೆ ಅಂತ ಅನ್ಸಿದ್ರು ಸಹ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ ಅಂತ ತಜ್ಞರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ 13ನೇ ಅಧ್ಯಾಯ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ತಾ ಹೋಗ್ತಾರೆ. ಈ 3 ಶ್ಲೋಕದಲ್ಲಿ ನಮಗೆ ಗೊತ್ತಾಗಿದ್ದೇನಪ್ಪಾ ಅಂತ ಅಂದ್ರೆ, ಆ ಅರ್ಜುನ ಕೇಳುವಂಥದ್ದು ಒಂದೇ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ. ಅದಕ್ಕೆ ಭಗವಂತ ಎಷ್ಟು ಸುಲಭವಾಗಿ ಅವನು ನಮ್ಗೆಲ್ಲರಿಗೂ ಅರ್ಥ ಆಗೋ ಹಾಗೆ ಹೇಳ್ತಾ ಹೋಗ್ತಾನೆ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ. ಮೊದಲ 2 ಶ್ಲೋಕದಲ್ಲಿ ನಾವು ಆಲ್ರೆಡಿ ಭಗವಂತ ಏನೆಲ್ಲ ಹೇಳ್ದ ಅಂತ ನಾವು ತಿಳ್ಕೊಂಡ್ವಿ. ಇವತ್ತು 4ನೇ ಶ್ಲೋಕದಿಂದ ಅರ್ಥಗಳನ್ನ ತಿಳ್ಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ. ತತ್ ತತ್ ಅಂದ್ರೆ ಆ, ಕ್ಷೇತ್ರಂ ಕಾರ್ಯಕ್ಷೇತ್ರವು, ಯತ್ ಯಾವುದು, ಚ ಕೂಡ ಯತ್ ಕೃತ್ ಅಂದ್ರೆ ಎಂತಹುದು, ಚ ಕೂಡ ಯತ್ ಏನನ್ನ ಹೊಂದಿರುವುದರಿಂದ, ವಿಕಾರಿ ಬದಲಾವಣೆಗೊಳ್ಳುವುದು, ಯತ್ ಯಾವುದರಿಂದ, ಚ ಕೂಡ ಯತ್ ಯಾವುದು, ಸಹ ಅವನು, ಚ ಕೂಡ ಯಹ ಯಾರು, ಯತ್ ಯಾವುದನ್ನ ಹೊಂದಿರುವುದರಿಂದ, ಪ್ರಭಾವಃ ಪ್ರಭಾವವು, ಚ ಕೂಡ ತತ್ ಅದನ್ನು, ಸಮಾಸೇನ ಸಾರಾಂಶದಲ್ಲಿ, ಮೇ ನನ್ನಿಂದ, ಶೃಣು ಅರಿತುಕೋ. ಇಲ್ಲಿ ಭಗವಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ. ನೀನು ಕೇಳು ಅಂತ ಹೇಳ್ತಾ ಹೋಗ್ತಾನೆ. ಕೇಳು ಅಂತ ಅಂದ್ರೆ ಭಗವಂತ ಹೇಳಿದ್ರೆ ಕೇಳ್ತಾನಲ್ವಾ ಅರ್ಜುನ ಅಂತ ನಮ್ಗೊಂದು ಸಣ್ಣ ಸಂಶಯ ಅಂತೂ ಬಂದೇ ಬರುತ್ತೆ. ಆದ್ರೆ ಇಲ್ಲಿ ಭಗವಂತ ಯಾಕೆ ಮತ್ತೆ ಕೇಳು ಅಂತ ಹೇಳ್ತಿದ್ದಾನೆ ಅಂತ ಅಂದ್ರೆ, ನೀನು ಈಗ ನಾನು ಏನೆಲ್ಲ ಹೇಳಕ್ ಹೋಗ್ತಾ ಇದ್ದೀನಿ ಅದನ್ನ ನೀನು ತುಂಬಾ ಗಮನ ಇಟ್ಟು ಕೇಳು, ಯಾಕೆಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಾಟ್ ಐ ಆಮ್ ಟೆಲಿಂಗ್ ಯು ಅಂತ ಹೇಳ್ತಾ ಹೋಗ್ತಾನೆ. ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ನೋಡು ಅರ್ಜುನ ಅಂದ್ರೆ ನಾನು ಏನೇನ್ ಹೇಳ್ತಾ ಇದ್ದೀನಿ ಅದು ತುಂಬಾ ಇಂಪಾರ್ಟೆಂಟು, ನೀನ್ ಕೇಳಿದೆಲ್ಲ ಎಲ್ಲಾ ಪ್ರಶ್ನೆಗಳು, ಅದಕ್ಕೆ ಇಲ್ಲಿ ನಾನು ಉತ್ತರವನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ನೋಡು. ತತ್ ಕ್ಷೇತ್ರ ಯಾವ ಕ್ಷೇತ್ರ ತಿಳಿಯದೆ ಅಂದ್ರೆ, ಯಾವ ಕ್ಷೇತ್ರ ಅಂದ್ರೆ ಏನಪ್ಪಾ ಅಂದ್ರೆ, ಕ್ಷೇತ್ರ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ ಮೊದಲ 2 ಶ್ಲೋಕದಲ್ಲಿ, ದೇವರು ನೆಲೆಸಿರುವಂತಹ ಸ್ಥಳ, ಧರ್ಮಕ್ಷೇತ್ರ ಅಲ್ವಾ, ಅಥವಾ ಪುಣ್ಯಕ್ಷೇತ್ರ, ಈ ತರ ಎಲ್ಲ ಹೇಳ್ತಾ ಹೋಗ್ತೀವಿ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ನಾನು ನಿನಗೆ ತಿಳಿಸ್ತಾ ಇದ್ದೀನಿ, ಕೇಳು. ಯತ್ ಕ್ಷೇತ್ರಂ, ಯಚ್ಛ ಅಂತ ಅಂದ್ರೆ ಯಾವ್ಯಾವುದು, ಯಾವ್ಯಾವ್ದ್ರಲ್ಲಿದ್ದೀನಿ, ಹೇಗಿದ್ದೀನಿ. ಯಾಕೃಚ್ ಅಂತ ಅಂದ್ರೆ ಅದು ಯಾವ ರೀತಿ ಇದೆ. ಈಗ ಮೊದಲನೇದು ನಾನು ಯಾವ್ಯಾವ ಕ್ಷೇತ್ರದಲ್ಲಿ ನೆಲೆಸಿದ್ದೀನಿ, ಎರಡನೇದು ಯಾವ ರೀತಿಯಲ್ಲಿ ನೆಲೆಸಿದ್ದೀನಿ, ಮತ್ತೆ ಯಾವುದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಯತ್ ವಿಕಾರಿ ಅಂತ ಅಂದ್ರೆ ಯಾವ ವಿಕಾರದಿಂದ ತುಂಬಿಕೊಂಡಿದ್ದೇನೆ. ಇಲ್ಲಿ ನಮ್ಗೆ ವಿಕಾರ ಅಂದ ತಕ್ಷಣ ನಮಗನ್ಸೋದು, ಹಾಗಾದ್ರೆ ಭಗವಂತ ಕುರೂಪನಾಗಿದ್ದಾನ ಅಂತ ಅಲ್ವಾ. ವಿಕಾರಿ ಅಂತ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಸಾಮಾನ್ಯ ಕುರೂಪಿ ಅನ್ನೋ ಅರ್ಥ ನಮಗೆ ಬರ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಕುರೂಪಿ ಅನ್ನೋ ಪದವನ್ನ ಬಳಸ್ತಾ ಇಲ್ಲ ಭಗವಂತ. ವಿಕಾರಿ ಅಂತ ಅಂದ್ರೆ ಬದಲಾವಣೆ ಹೊಂದುವುದು ಅಂತ. ಅಂದ್ರೆ ಈಗ ನಾನು ಏನೆಲ್ಲ ಹೇಳ್ತಾ ಹೋಗ್ತಿದ್ದೀನಿ ಅದೆಲ್ಲವುದೂ ಸಹ ಬದಲಾವಣೆಯನ್ನ ಹೊಂದುವಂತಹ ವಸ್ತುಗಳು.
ಅಂದ್ರೆ ನಾನು ಯಾವ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ನಾನು ನಿನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲ, ಅದ್ರಲ್ಲೆಲ್ಲ ನಾನು ಏನಾಗ್ತಾ ಹೋಗ್ತೀನಿ, ಬದಲಾವಣೆಯನ್ನ ಹೊಂದುತ್ತಾ ಹೋಗ್ತೀನಿ. ಉದಾಹರಣೆ, ಈಗ ಫಾರ್ ಎಕ್ಸಾಂಪಲ್ ಪಂಚಭೂತ ಅಂತ ತಗೊಂಡ ತಕ್ಷಣ ಅದ್ರಲ್ಲಿ ನಾವು ಮಣ್ಣು ಅಂತ ತಗೊಂಡ್ರೆ, ಮಣ್ಣಿನಿಂದ ಮಡಿಕೆ ವಿಕಾರಗೊಳ್ಳುತ್ತೆ, ಅಥವಾ ಕುಡಿಕೆ ವಿಕಾರಗೊಳ್ಳುತ್ತೆ, ಅಥವಾ ಹೂಜಿ ವಿಕಾರಗೊಳ್ತಾ ಹೋಗುತ್ತೆ. ಅಂದ್ರೆ ಎಲ್ಲವುದೂ ಸಹ ಮಣ್ಣಿನಿಂದನೇ ಆದರೂ ಸಹ ಇದೇನಾಗ್ತಾ ಹೋಗುತ್ತೆ, ಬದಲಾವಣೆಯನ್ನ ಹೊಂದುತ್ತಾ ಇದೆ. ಅದಕ್ಕೆ ಇಲ್ಲಿ ವಿಕಾರಿ ಅಂತ ಅಂದ್ರೆ ಕುರೂಪ ಅಲ್ಲ, ಅದು ಬದಲಾವಣೆ ಅಂತ. ಹಾಗಾಗಿ ಈಗ ಮಣ್ಣು ಹೇಗೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ಇಲ್ಲಿ ಭಗವಂತ ಉದಾಹರಣೆಯನ್ನ ಕೊಡ್ತಾ ಹೋಗ್ತಾನೆ. ಯತತ್ವ ಯತ್ ಅಂದ್ರೆ ಇದು ಯಾವುದರಿಂದ ಅಂತ ನೋಡಿದ್ರೆ, ಈ ಎಲ್ಲ ಚಟುವಟಿಕೆಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾನು ಯಾವ್ದ್ರಲ್ಲಿ ಇದ್ದೀನಿ, ಆ ಎಲ್ಲಾ ವಸ್ತುಗಳು ಸಹ ಚಟುವಟಿಕೆಯಿಂದ ಕೂಡಿದೆ. ಹಾಗಿದ್ರೆ ಮಣ್ಣು ಚಟುವಟಿಕೆಯಿಂದ ಕೂಡಿದ್ಯಾ, ಪ್ರಕೃತಿ ಚಟುವಟಿಕೆಯಿಂದ ಕೂಡಿದ್ಯಾ ಅಂದ್ರೆ ಹೌದು ರೀ, ಅದೆಲ್ಲ ಯಾವ್ದ್ರಲ್ಲಿ ಭಗವಂತ ಇದಾನೋ ಆ ಎಲ್ಲಾ ವಸ್ತುಗಳು ಸಹ ಚಟುವಟಿಕೆಯಿಂದ ಕೂಡಿದೆ. ಚಟುವಟಿಕೆ ಅಂದ್ರೆ ಮೂಮೆಂಟ್, ಬದಲಾವಣೆ ಆಗ್ತಾ ಇದೆ, ಬದಲಾಗ್ತಾ ಇದೆ, ಅಲ್ಲಿ ಏನೋ ಒಂದು ಪ್ರೋಸೆಸ್ ನಡೀತಾ ಇದೆ. ಈಗ ಉದಾಹರಣೆ, ನಮ್ಮಲ್ಲಿ ಭಗವಂತ ಇದ್ದಾನೆ, ಅದಕ್ಕೆ ನಾವು ಮಾತಾಡ್ತಾ ಇದೀವಿ, ನಾನು ಏನೂ ಮಾಡ್ತಿಲ್ಲ ಅಂತ ಯಾವ್ದೋ ಒಂದು ಬೆಡ್ ಮೇಲೆ ಮಲ್ಕೊಂಡಿದ್ದೀನಪ್ಪ, ನಂಗೆ ಹುಷಾರಿಲ್ಲ ಅಂತ ಅಂದ್ರೂ ಕೊನೆ ಪಕ್ಷ ಉಸಿರಾಡ್ತಾ ಇದೀವ, ಮೂಮೆಂಟ್ ಇದೆಯಾ, ಉಸಿರಾಡ್ತಾ ಇದೀವಿ, ಉಸಿರು ಹೋಗ್ತಾ ಇದೆ ಬರ್ತಾ ಇದೆ, ಅಂದ್ರೆ ಉಸಿರು ಒಳಗಡೆ ತಗೊಳ್ತಾ ಇದೀವಿ, ಹೊರಗೆ ಹೋಗ್ತಾ ಇದೆ, ಏನೋ ಒಂದ್ ಚಟುವಟಿಕೆ ನಡೀತಾ ಇದೆಯಾ. ಅದು ನಡೀಲಿಲ್ಲ ಅಂದ್ರೆ ನಿನ್ ಮೃತದೇಹ ಅಂತ ಘೋಷಿಸ್ಬಿಡ್ತಾರೆ ಅಷ್ಟೇನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನಾನು ಏನೂ ಮಾಡ್ತಿಲ್ಲ, ನಾನು ಏನೂ ಮಾಡಿಲ್ಲ ಅಂತ ನಾನು ಹೇಳೋ ಹಾಗೆ ಇಲ್ಲವೇ ಇಲ್ಲ. ಯಾಕೆ ಅಂತ ಅಂದ್ರೆ, ನಾನು ಈ ಭೂಮಿ ಮೇಲೆ ಇದೀನಿ ಅಂತ ಅಂದ್ರೆ ನಾನು ಉಸಿರಾಡ್ತಾ ಇದ್ದೀನಿ, ಆ ಪ್ರತಿಯೊಂದು ಉಸಿರಿಗೂ ಸಹ ಭಗವಂತನಿಗೆ ನಾನು ಲೆಕ್ಕ ಕೊಡ್ಬೇಕಾಗತ್ತೆ. ಹೌದಪ್ಪ ಭಗವಂತ, ನೀನು ಈ ಸ್ಮಾಲ್ ಟ್ರಿಪ್ಪಿಗೆ ಏನ್ ನನ್ನ ಕಳ್ಸಿದ್ಯಾ ಈ ಭೂಮಿ ಮೇಲೆ, ಆ ಟ್ರಿಪ್ ಅಲ್ಲಿ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ನೀನೇನು ಮಾಡ್ತಿಲ್ಲ ಅಂದ್ರೂ ಹೇಗೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡ್ತಾರೆ, ಅದೇ ರೀತಿ ನೀನ್ ಇಲ್ಲೇನೂ ಮಾಡ್ತಿಲ್ಲ ಅಂದ್ರೂ ಸಹ ನಿನಗೆ ಪನಿಷ್ಮೆಂಟ್ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇಲ್ಲಿ ಯಾವುದರಲ್ಲೆಲ್ಲ ಭಗವಂತ ಇದ್ದಾನೋ ಆ ಎಲ್ಲಾ ವಸ್ತುಗಳು ಸಹ ಚಟುವಟಿಕೆಯಿಂದ ಕೂಡಿದೆ. ಈಗ ಮನುಷ್ಯರು ಓಕೆ, ನೀವು ಚಟುವಟಿಕೆಯಿಂದ ಕೂಡಿದೆ ಅಂತ ಹೇಳ್ತೀರಾ, ಹಾಗಿದ್ರೆ ಪ್ರಕೃತಿ ಹೇಗೆ ಚಟುವಟಿಕೆಯಿಂದ ಕೂಡಿದೆ? ಪ್ರಕೃತಿ ಹೇಗೆ ಚಟುವಟಿಕೆಯಿಂದ ಕೂಡಿದೆ ಅಂದ್ರೆ, ಗಾಳಿ ಬೀಸ್ತಾ ಇದೆ, ಮಣ್ಣಿನಲ್ಲಿ ಬಿದ್ದಂತಹ ಬೀಜಗಳು ಮೊಳಕೆ ಹೊಡಿತಾ ಇದೆ, ನೀರ್ ಹರಿತಾ ಇದೆ ಅಲ್ವಾ, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಕಾಲಗಳು ಬದಲಾಗ್ತಾ ಇದೆ, ಋತುಗಳು ಬದಲಾಗ್ತಾ ಇದೆ. ನೋಡಿ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ವಿಕಾರಿ ಅಂದ್ರೆ ಬದಲಾವಣೆ. ಪ್ರತಿಯೊಂದು ಮಾಸಗಳು ಬದಲಾಗ್ತದೆ, ದಿನಗಳು ಬದಲಾಗ್ತದೆ, ನಿಮಿಷಗಳು ಬದಲಾಗ್ತಾ ಇದೆ. ನಾನು ಏನು ಮಾಡ್ಲಿ, ಏನು ಮಾಡದೇ ಇರ್ಲಿ, ಹೊರಗಡೆ ಎಲ್ಲಾ ಪ್ರಕೃತಿ ಬದಲಾವಣೆ ಹೊಂದುತ್ತಾ ಇದೆಯಾ, ಚಟುವಟಿಕೆಯಿಂದ ಕೂಡಿದ್ಯಾ. ಪಕ್ಷಿಗಳು ಕೂಗ್ತಾ ಇದೆ, ಪ್ರಾಣಿಗಳ ಕಲರವ ಇದೆ, ಪ್ರತಿಯೊಂದು ಸಹ ಇಲ್ಲಿ ತುಂಬಿದೆ. ಸೊ ಚಟುವಟಿಕೆಯಿಂದ ಇದೆ, ಮೂಮೆಂಟ್ ಇದೆ, ಓಡಾಡ್ತಾ ಇದೆ. ಅದೇ ರೀತಿ ಈ ಒಂದು ಫ್ಯಾನ್ ಇದೆ, ಆ ಫ್ಯಾನು ತಿರುಗಬೇಕು ಅಂತ ಅಂದ್ರೆ ಏನ್ ಬೇಕು? ಸುಮ್ನೆ ಫ್ಯಾನ್ ತಿರುಗ್ಬಿಡುತ್ತಾ? ಇಲ್ಲ. ಫ್ಯಾನ್ ತಿರುಗಬೇಕು ಅಂದ್ರೆ ನಮಗೆ ಕರೆಂಟ್ ಬೇಕೇ ಬೇಕು. ಕರೆಂಟ್ ಇಲ್ಲ ಅಂದ್ರೆ ಫ್ಯಾನ್ ತಿರುಗೋದೇ ಇಲ್ಲ. ಆ ಕರೆಂಟೇ ಚೇತನ. ಅದೇ ರೀತಿ ಪ್ರಕೃತಿಯಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಆ ಎಲ್ಲಕ್ಕೂ ಸಹ ಚೇತನವಾಗಿ ಭಗವಂತ ಇದ್ದಾನೆ. ಭಗವಂತ ಇರೋದ್ರಿಂದನೇ ಅದು ಚಟುವಟಿಕೆಯಿಂದ ಕೂಡಿದೆ ಅನ್ನೋದಕ್ಕೆ ಈ ಫ್ಯಾನ್ ಒಂದು ಉದಾಹರಣೆ ಅಷ್ಟೆ. ಅಂದ್ರೆ ಈಗ ಕರೆಂಟ್ ಇಲ್ಲ ಅಂದ ತಕ್ಷಣ ಫ್ಯಾನ್ ತಿರುಗೋದಿಲ್ಲ ಅನ್ನುವಂತಹ ಜ್ಞಾನ ನಮಗೆ ಹೇಗೆ ಇದೆ, ಅದೇ ರೀತಿ ಭಗವಂತ ಇಲ್ಲ ಅಂತ ಅಂದ್ರೆ ಯಾವ ವಸ್ತುವೂ ಸಹ ಚಟುವಟಿಕೆಯಿಂದ ಕೂಡೋದಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಯದ್ವಿಕಾರಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ, ಸೊ ಯಾರಿಂದ ಈ ಚಟುವಟಿಕೆಯಿಂದ ಕೂಡಿದ್ಯಪ್ಪ ಅಂತ ನಾನು ನಿನಗೆ ಹೇಳ್ತಾ ಹೋಗ್ತೀನಿ. ಏಕೆಂತಂದ್ರೆ ಚಟುವಟಿಕೆಯಿಂದ ಕೂಡಿದೆ ಅಂತ ಗೊತ್ತಾಯ್ತು, ಈಗ ಫ್ಯಾನ್ ತಿರುಗೋದಿಕ್ಕೆ ಕರೆಂಟ್ ಬೇಕು ಅಂತ ಗೊತ್ತಾಯ್ತು. ಅದೇ ರೀತಿ ಈ ಪ್ರಕೃತಿ ಚಟುವಟಿಕೆಯಿಂದ ಕೂಡೋದಿಕ್ಕೆ ಯಾರು ಬೇಕು, ಅಥವಾ ನೀನು ಚಟುವಟಿಕೆಯಿಂದ ಕೂಡೋದಿಕ್ಕೆ ಯಾರು ಬೇಕು, ಅದನ್ನ ನಾನು ನಿನಗೆ
ಮುಂದೆ ಹೇಳ್ತಾ ಹೋಗ್ತೀನಿ. ಸಚಯಃ ಅವ್ರು ಯಾರು? ಅಂದ್ರೆ ನಾನಾಗ್ಲೇ ಹೇಳದ್ನಲ್ಲ, ಅದರ ಹಿಂದಿರುವ ಶಕ್ತಿ ಯಾರು? ಈಗ ಉದಾಹರಣೆ, ಯಾರೋ ಮಕ್ಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಎಕ್ಸಾಂಪಲ್. ಆಗ ನಾವು ಹೇಳ್ತೀವಲ್ವಾ, ಈ ಹುಡುಗ ಹೀಗೆಲ್ಲ ಮಾತಾಡಕ್ಕೆ, ಹೀಗೆಲ್ಲ ಆಡಕ್ ಚಾನ್ಸೇ ಇಲ್ಲ ಕಣ್ರಿ. ಏನೋ ಇದೆ. ಅಂದ್ರೆ ಇವನಿಗೆ ಯಾರೋ ಒಬ್ರು ಕಿಮ್ಮಕ್ ಕೊಡ್ತಾ ಇದಾರೆ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ಅಲ್ಲ, ಆ ರೀತಿ ಈ ಪ್ರಕೃತಿ ಒಂದು ಚಟುವಟಿಕೆಯಿಂದ ಕೂಡಿದೆ. ನಾನ್ ಚಟುವಟಿಕೆಯಿಂದ ಕೂಡಿದ್ದೀನಿ. ಈ ಮೂಮೆಂಟ್ ಎಲ್ಲ ಆಗ್ತಾ ಇದೆ ಅಂದ್ರೆ ಇದ್ರ ಹಿಂದೆ ಯಾರೋ ಒಂದು ಶಕ್ತಿ ಇರ್ಬೇಕು. ಅದು ಯಾರು? ಅಲ್ವಾ? ಉದಾಹರಣೆ, ನಮ್ಮ ಏನಂತಾರೆ, ನೇಟಿವ್ ನಮ್ಮ ಯಾವ್ದೋ ಒಂದು ಊರಿಗೆ ಹೋಗ್ತೀವಿ. ತುಂಬಾ ವರ್ಷ ಆದ್ಮೇಲೆ ಹೋಗ್ತೀವಿ. ಹೋಗಿದ ತಕ್ಷಣ ಅಲ್ಲಿ ತುಂಬಾ ಪ್ರಗತಿಯನ್ನ ಕಂಡಿರುತ್ತೆ. ಒಳ್ಳೆ ರೋಡ್ ಆಗಿರುತ್ತೆ, ಒಳ್ಳೆ ಹಾಸ್ಪಿಟಲ್ ಆಗಿರುತ್ತೆ, ಒಳ್ಳೆ ಸ್ಕೂಲ್ ಇರುತ್ತೆ. ಸ್ಕೂಲಲ್ಲಿ ಮಕ್ಳು ಚೆನ್ನಾಗಿ ಓದ್ತಿರ್ತಾರೆ. ಆಗ ನಾವು ಮನ್ಸಲ್ಲಿ ಅನ್ಕೊಂತೀವಿ, ಇದ್ರ ಹಿಂದೆ ಯಾರಿದ್ದಾರೆ? ಯಾರು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಇಲ್ಲಿ ಏನೇ ಆಗಬೇಕು, ಯಾವುದೇ ರೀತಿಯಾದಂತಹ ವಿಕಾರ ಇರಬಹುದು, ಆ ಎಲ್ಲ ಬದಲಾವಣೆಗಳ ಹಿಂದೆ ಇರೋದು ಯಾರು? ಅವ್ರು ಯಾರು? ಯತ್ ಪ್ರಭಾವಚ. ಹಾಗಿದ್ರೆ ಅವ್ರ ಮಹಿಮೆ ಏನು? ನಾವ್ ಹೇಳ್ತೀವಲ್ಲ, ಅಯ್ಯೋ ಇಷ್ಟೊಂದು ನಮ್ಮ ಊರು ಇಂಪ್ರೂವ್ ಆಗ್ಬಿಟ್ಟಿದೆ ಅಂದ್ರೆ ಅವ್ರು ಯಾರೋ ಇರ್ಬೇಕಲ್ವಾ? ಅವ್ರಿಗೇನೋ ಇನ್ಫ್ಲೂಯೆನ್ಸ್ ಇರ್ಬೇಕಲ್ವಾ? ಅವ್ರ MLA ನಾ, MP ನಾ, ಏನಾಗಿದ್ದಾರೆ ಅವರು? ಯಾಕೆ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ? ಹಾಗೆ ಇಲ್ಲಿ ಅವನ ಮಹಿಮೆ ಏನು? ಅವನ ಪ್ರಭಾವ ಏನು? ಅದಕ್ಕೆ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ನಾನು ಅದ್ರ ಬಗ್ಗೆ ನಿನಗೆ ಸುದೀರ್ಘವಾಗಿ ಹೇಳ್ತಾ ಇಲ್ಲ. ನಾನು ನಿನಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಿನ್ನ ಈ ಎಲ್ಲ ಪ್ರಶ್ನೆಗಳು ಏನೇನಿದೆ, ಇದಕ್ಕೆ ನಾನು ಮೇ ಶೃಣು ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಂಕೀರ್ತ್ಯಮಾ ಸಂಕೀರ್ತನಾರಾಯಣ ಶಬ್ದ ಮಾತ್ರಂ ಅಂತ ಹೇಳ್ತೀವಲ್ವಾ? ಆ ರೀತಿ ಒಂದೇ ಒಂದು ಶಬ್ದ ಸಾಕು ಅಂತ ಹೇಳೋ ಹಾಗೆ, ಇಲ್ಲಿ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ, ಇದರ ಹಿಂದಿನ ಎಲ್ಲ ಗುಣಗಳನ್ನ ಅಥವಾ ಎಲ್ಲ ಮಹಿಮೆಯನ್ನ ನಾನು ತುಂಬಾ ಸಂಕ್ಷಿಪ್ತವಾಗಿ ನಾನು ನಿನಗೆ ಹೇಳ್ತೀನಿ. ಹಾಗಂತ ಈಗ ನಾನೇನ್ ಹೇಳ್ತಾ ಇದ್ದೀನಿ, ಇದು ನಾನೇನ್ ನಿನಗೆ ಮೊದಲ ಬಾರಿ ಹೇಳ್ತಾ ಇಲ್ಲ. ಮೊದಲ ಬಾರಿ ಹೇಳ್ತಾ ಇಲ್ಲ ಅಂದ್ರೆ ಆಲ್ರೆಡಿ ನೀವು ನನಗೆ ಯಾರಿಗೋ ಹೇಳ್ಬಿಟ್ಟಿದ್ದೀರಾ ಅಂತ ನೋಡೋದಾದ್ರೆ, ನಾನ್ ಹೇಳಿಲ್ಲಪ್ಪ. ಯಾರೋ ತುಂಬಾ ತಿಳ್ಕೊಂಡವರೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಅಂತ 5ನೇ ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾನೆ ಭಗವಂತ. ವೃಷಿಭಿಹಿ, ಬುದ್ಧಿವಂತರಾದ ಋಷಿಗಳಿಂದ, ಬಹುದ, ಹಲವಾರು ರೀತಿಯಲ್ಲಿ, ಗೀತಂ ವರ್ಣಿಸಲಾಗಿದೆ. ಛಂದೋಭಿಹಿ, ವೇದ ಮಂತ್ರಗಳಿಂದ, ವಿವಿಧೈಹಿ, ನಾನಾ, ಪೃಥಕ್, ಬಗೆ ಬಗೆಯಾಗಿ, ಬ್ರಹ್ಮಸೂತ್ರ, ವೇದಾಂತದ, ಪದ್ಯೆ, ಸೂತ್ರಗಳಿಂದ, ಛ ಕೂಡ, ಏವ ಖಂಡಿತವಾಗಿಯೂ, ಹೇತುಭಿಹಿ, ಕಾರಣ ಮತ್ತು ಪರಿಣಾಮಗಳೊಡನೆ, ವಿನಿಶ್ಯತಿ, ನಿಶ್ಚಿತವಾದ. ಅಂದ್ರೆ ಈ ಕ್ಷೇತ್ರ ಮತ್ತೆ ಕ್ಷೇತ್ರದ ಜ್ಞಾನ ಏನಿದೆ, ಇದು ಹಲವಾರು ಋಷಿಗಳು ಬೇರೆ ಬೇರೆ ವೈಜ್ಞಾನಿಕ ಬರಹಗಳನ್ನ ವರ್ಣಿಸುತ್ತಾ ವಿಶೇಷವಾದ ವೇದಾಂತ ಸೂತ್ರಗಳಲ್ಲಿ ಕಾರ್ಯ ಕಾರಣ ತರ್ಕಗಳೊಂದಿಗೆ ಅದನ್ನ ನಿರೂಪಿಸಿದ್ದಾರೆ. ಇಲ್ಲಿ ತರ್ಕ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಅಂದ್ರೆ, ನಾವು ಅದನ್ನ ಒಪ್ಕೋಬೇಕು ಅಂತ ಅಂದಾಗ ಸೈನ್ಸ್ ನಾವು ಒಪ್ಕೊಳ್ತೀವಿ, ವಿಜ್ಞಾನವನ್ನ ನಾವು ಒಪ್ಕೊಳ್ತೀವಿ. ಯಾಕೆ ವಿಜ್ಞಾನವನ್ನ ಒಪ್ಕೊಳ್ತೀವಿ? ಯಾಕೆ ಅಂದ್ರೆ ಅದರಲ್ಲಿ ತರ್ಕ ಇರುತ್ತೆ, ತತ್ವ ಇರುತ್ತೆ, ಮತ್ತೆ ಅದನ್ನ ನಮಗೆ ಅರ್ಥ ಆಗೋ ಹಾಗೆ, ನೋಡು ಹೀಗಿದ್ರೆ ಹೀಗೆ ಅಂತಾನೆ ನಮಗೆ ವರ್ಣನೆ ಮಾಡ್ತಾ ಹೋಗ್ತಾರೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ನಾನ್ ಹೇಳೋದು ಅಷ್ಟೇ, ಪ್ರತಿಯೊಂದರ ವಿವರಣೆಯನ್ನ ಇಲ್ಲಿ ನಾನು ನಿನಗೆ ಕೊಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಲ್ಲ, ಇದನ್ನ ಋಷಿ ಮುನಿಗಳು ಬಹಳ ಬಾರಿ ವೇದಗಳನ್ನು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಕಾಮನ್ ಆಗಿ ತಗೋಬೇಕಾಗಿರೋ ವಿಷಯ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಭಗವಂತ
ವಿಷ್ಣು ಸಾರಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈಗ ನಾನು ಏನ್ ಹೇಳ್ತಾ ಇದ್ದೀನಿ, ಇದನ್ನ ನಾನು ಮುಂಚೆನೆ ನಾನು ಒಬ್ನೇ ಅಲ್ಲಪ್ಪ ಹೇಳಿದ್ದು, ಹಲವಾರು ಋಷಿ ಮುನಿಗಳು ಹೇಳ್ಬಿಟ್ಟಿದ್ದಾರೆ ಅಂತ. ಅದೇ ರೀತಿ ವಿಷ್ಣು ಸಹಸ್ರನಾಮ ಹೇಳೋದಕ್ಕಿಂತ ಮುಂಚೆನೂ ಅಷ್ಟೇ ನಮ್ಮ ಆ ಭೀಷ್ಮ ಪಿತಾಮಹನು ಅದೇ ಹೇಳ್ತಾರೆ. ನಾನೇನ್ ನಿನಗೆ ಹೊಸ್ತಾಗಿ ಹೇಳ್ತಾ ಇಲ್ಲ. ಇದನ್ನ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ವೃಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಅಂದ್ರೆ ನೋಡು, ನಾನೇ ನಿನಗೆ ಈಗ ಇಲ್ಲಿ ಏನ್ 1000 ಬ್ಯೂಟಿಫುಲ್ ಫ್ಲವರ್ಸ್ ನ ತಗೊಂಬಂದ್ ಹಾರ ಮಾಡ್ಕೊಡ್ತಾ ಇದ್ದೀನಿ. ಇದನ್ನ ನಾನು ಒಬ್ನೇ ಹೇಳಿಲ್ಲ, ಇದನ್ನ ಅಲ್ಲೂ ಸಹ ಋಷಿ ಮುನಿಗಳು ಹೇಳಿದ್ದಾರೆ ಅಂತ ಭೀಷ್ಮ ಪಿತಾಮಹನು ಹೇಳ್ತಾರೆ. ಅದೇ ರೀತಿ ಇಲ್ಲಿ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಹೇಳಬೇಕಾದ್ರೂ ಅದನ್ನೇ ಮಾತನ್ನ ಒತ್ತಿ ಹೇಳ್ತಾ ಇದ್ದಾರೆ. ಇದನ್ನ ನಾನು ಒಬ್ನೇ ಹೇಳ್ತಿಲ್ಲ, ಇದನ್ನ ಆಲ್ರೆಡಿ ಋಷಿ ಮುನಿಗಳು ಹೇಳ್ಬಿಟ್ಟಿದ್ದಾರೆ. ಋಷಿಭಿಹಿ. ಯಾಕೆ ಇಲ್ಲಿ ಋಷಿಮುನಿಗಳ ಬಗ್ಗೆ ಅಷ್ಟೊಂದು ವರ್ಣನೆ ಕೊಡ್ತಾರೆ, ಅಷ್ಟೊಂದು ಒತ್ತು ಕೊಡ್ತಾರೆ ಅಂದ್ರೆ, ಉದಾಹರಣೆ, ನಾನ್ ಹೇಳಿಲ್ಲಪ್ಪ ಅಮ್ಮ ಹೇಳಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ. ಅಥವಾ ನಾನ್ ಹೇಳಿಲ್ಲ, ಆಂಟಿ ಹೇಳಿದ್ದಾರೆ, ಆಂಟಿ ತುಂಬಾ ಚೆನ್ನಾಗಿದೆ ಅಂತೆ. ಆ ಬಟ್ಟೆ ಅಂಗಡಿ ಅಂದ್ರೆ ಅರ್ಥ ಏನು? ಅವ್ರು ಒಳ್ಳೊಳ್ಳೆ ಬಟ್ಟೆ ತಗೊಳ್ತಾರೆ, ಅವ್ರಿಗೆ ಆ ಬಟ್ಟೆ ಬಗ್ಗೆ ತುಂಬಾ ಜ್ಞಾನ ಇದೆ, ಹಾಗಾಗಿ ಅವ್ರು ಹೇಳಿದ್ದಾರೆ ಅಂದ್ರೆ ಒಳ್ಳೆ ಅಂಗಡಿನೇ ಸಜೆಸ್ಟ್ ಮಾಡಿದ್ದಾರೆ ಅಂತ ನಮಗೆ ಒಂದು ನಂಬಿಕೆ ಬರುತ್ತಲ್ವಾ. ಅದೇ ರೀತಿ ಇಲ್ಲಿ ಭಗವಂತನ ಬಗ್ಗೆ ವರ್ಣನೆಯನ್ನ ಮಾಡ್ಬೇಕಾದ್ರೂ ಭಗವಂತನೇ ಹೇಳ್ತಾ ಇದ್ದಾರೆ, ಋಷಿ ಮುನಿಗಳು ಹೇಳಿದ್ದಾರೆ, ಅವರು ವರ್ಣಿಸಿದ್ದಾರೆ ಅಂತ. ಯಾಕೆ ಇದನ್ನ ಹೇಳ್ತಾರಪ್ಪ ಅಂದ್ರೆ, ಋಷಿ ಮುನಿಗಳು ಸಾಮಾನ್ಯ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಕಣ್ರಿ, ಅಲ್ವಾ? ಅವ್ರು ಯಾಕೆ ತಲೆ ಕೆಡಿಸ್ಕೊಂತಾರೆ ಸಾಮಾನ್ಯ ವಿಷಯದ ಬಗ್ಗೆ? ಈಗ ಋಷಿ ಮುನಿಗಳು ಹೇಳಿದ್ದಾರೆ, ಋಷಿ ಮುನಿಗಳು ತರ್ಕ ಮಾಡಿದ್ದಾರೆ, ಋಷಿ ಮುನಿಗಳು ಚರ್ಚೆ ಮಾಡಿದ್ದಾರೆ ಅಂದ್ರೆ ಅದ ಅರ್ಥ ಏನು? ಇಟ್ ಈಸ್ ಸೋ ಇಂಪಾರ್ಟೆಂಟ್. ಅವರು ತುಂಬಾ ಇಂಪಾರ್ಟೆಂಟ್ ಇರೋ ವಿಷಯದ ಬಗ್ಗೆ ಮಾತ್ರ ಮಾತಾಡ್ತಾರೆ. ಸುಮ್ನೆ ನಮ್ಮ ಹಾಗೆ ನಿಮ್ ಹಾಗೆ ಕೂತ್ಕೊಂಡು ಕಾಡು ಹರಟೆ ಹೊಡಿತಾರ? ಖಂಡಿತ ಇಲ್ಲ. ಅದಕ್ಕೆ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ಯಾಕೆ ನಾನಿಲ್ಲಿ ಋಷಿ ಮುನಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಸಾಮಾನ್ಯ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅದು ತುಂಬಾ ವಿಶೇಷವಾಗಿದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಇದು ತುಂಬಾ ಪ್ರಮುಖವಾಗಿ ಹೇಳ್ತಾರೆ. ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ವೇದಗಳು ಅರ್ಥ ಸಹ ಇದನ್ನೇ ಹೇಳ್ತಾ ಇದೆ. ಇಲ್ಲಿ ವೇದಗಳ ಅರ್ಥ ಅಂತ ಹೇಳ್ತಾ ಇದೆ ಅನ್ಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತು, ವೇದವನ್ನ ಸಂಪೂರ್ಣವಾಗಿ ತಿಳಿದವನು ಭಗವಂತನೊಬ್ಬನೇ. ಅದೇ ರೀತಿ ಆ ವೇದವನ್ನ ನಮಗೆ ಕೊಟ್ಟಿರುವವನೂ ಸಹ ಭಗವಂತನೇ. ಮೊದಲು ಹಯಗ್ರೀವ ಅವತಾರದಲ್ಲಿ ಬಂದು ಬ್ರಹ್ಮನಿಗೆ ಉಪದೇಶ ಮಾಡಿ ಬ್ರಹ್ಮನಿಂದ ಈ ಭೂಮಂಡಲವನ್ನ ಸೃಷ್ಟಿ ಮಾಡ್ತಾ ಹೋಗುವ ಭಗವಂತ, ಕೊನೆಗೆ ನಮ್ಮೆಲ್ಲರಿಗೂ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ವೇದವ್ಯಾಸರಾಗಿ ಮತ್ತೆ ಭೂಮಿಯಲ್ಲಿ ಅವತರಿಸಿ ಈ ವೇದವನ್ನ ನಮಗೆ ತಲುಪಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ವೇದವನ್ನ ಭಗವಂತನೇ ಮನುವಿನ ಕೈಯಲ್ಲಿ ಕೊಟ್ಟಂತಹ ಭಗವಂತ ಅವನಿಗೆ ತೊಂದರೆಗೊಳಗಾದಾಗ ಮತ್ಸ್ಯಾವತಾರದಲ್ಲಿ ಬಂದು ಆ ವೇದವನ್ನ ಆತನೇ ಕಾಪಾಡ್ತಾ ಹೋಗ್ತಾನೆ. ನಮಗಿದೆಲ್ಲ ಗೊತ್ತಿರುವಂತಹ ವಿಷಯ. ಅದೇ ರೀತಿ ಇಲ್ಲಿ ವೇದವ್ಯಾಸರ ರೂಪದಲ್ಲಿ ಬಂದು ಹೇಳ್ತಾ ಇದ್ದಾರೆ. ಅದಕ್ಕೇನೆ ಹೇಳ್ತೀವಲ್ವಾ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ಹೌದಪ್ಪ, ನೀನ್ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ವಿಷ್ಣುವಿನ ರೂಪವೇ ನೀನು, ನಿನ್ನ ರೂಪವೇ ವಿಷ್ಣು. ಹಾಗಾಗಿ ನೀನು ಬ್ರಹ್ಮದ ನಿಧಿ ಆಗಿದ್ದೀಯಾ, ನೀನು ಈ ವೇದಗಳ ನಿಧಿ ಆಗಿದ್ದೀಯಾ, ಯು ನೋ ಎವ್ರಿಥಿಂಗ್. ಆ ವೇದಗಳ ಅಷ್ಟೋ ಸಾರ ಯಾರಿಗಾರು ಗೊತ್ತಿದೆ ಅಂದ್ರೆ ಅದು ಕೇವಲ ನಿನಗೆ ಮಾತ್ರ. ಹಾಗಾಗಿ ವೇದವ್ಯಾಸರ ರೂಪದಲ್ಲಿ ಭಗವಂತ ಬಂದು ನಮ್ಗೆ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಯುಕ್ತಿ ಮತ್ತು ಯುಕ್ತವಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಯುಕ್ತಿ ಮತ್ತೆ ಯುಕ್ತ ಅಂತ ಅಂದ್ರೆ, ನಾನು ಆಗ್ಲೇ ಹೇಳದ್ನಲ್ಲ, ಸೈನ್ಸ್ ನಾವು ನಂಬ್ತೀವಿ. ಯಾಕೆ ಅಂದ್ರೆ ಅದು ಲಾಜಿಕ್ ಇರುತ್ತೆ ಅಲ್ವಾ? ಆ ಲಾಜಿಕ್ ಅಲ್ಲಿ ನಮಗೆ ಹೇಳ್ದಾಗ ಏನಾಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹೇಳ್ತಾರಪ್ಪ, ಈ ಕಾಡಲ್ಲಿ ಬೆಂಕಿ ಹತ್ತಿದೆ ಕಣ್ರಿ, ಬನ್ರಿ ಹೋಗೋಣ, ಆ ಫೈರ್ ಬ್ರಿಗೇಡ್ಗೆಲ್ಲ ಕಾಲ್ ಮಾಡ್ಬೇಕು, ಹಾಗೆ ಹೀಗೆ ಅಂದ್ರೆ, ನಿಮ್ಗೆ ಹೇಗ್ರಿ ಗೊತ್ತಾಯ್ತು ಅಂತ ಅಂದ ತಕ್ಷಣ ನಾವ್ ಹೇಳ್ತೀವಿ ಅಲ್ವಾ, ಅಲ್ಲಿ ನೋಡಿ ಅಲ್ಲಿ ಹೊಗೆ ಕಾಣ್ತಾ ಇದೆ.
ವಾಟ್ ಈಸ್ ದ ಮೀನಿಂಗ್ ಆಫ್ ಹೊಗೆ ಕಾಣ್ತಾ ಇದೆ? ಹೊಗೆ ಕಾಣ್ತಾ ಇದೆ, ದಟ್ಟವಾದ ಹೊಗೆ ಇದೆ ಅಂದ್ರೆ ಅಲ್ಲೆಲ್ಲೋ ಬೆಂಕಿ ಹತ್ಕೊಂಡಿದೆ, ಬೆಂಕಿ ಇದೆ ಅದಕ್ಕೆ ಹೊಗೆ ಹತ್ಕೊಂಡಿದೆ ಅಂತ ಹೊಗೆ ಆಡ್ತಾ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ವೇದವ್ಯಾಸರ ರೂಪದಲ್ಲಿ ಅಥವಾ ಋಷಿ ಮುನಿಗಳ ರೂಪದಲ್ಲಿ ಏನೆಲ್ಲ ಭಗವಂತ ನಮಗೆ ಜ್ಞಾನವನ್ನ ಕೊಟ್ಟಿದ್ದಾನೆ, ಅದರ ಅರ್ಥ ಅವರಿಗೆ ಬಹಳ ಜ್ಞಾನ ಇದೆ. ಅದಕ್ಕೆ ಇಲ್ಲಿ ವ್ಯಾಸರು ಹೇಳೋದು, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ಹೇಳ್ತಾ ಇದ್ದೀನಿ ನಾನು. ಹೌದಾ? ಅಷ್ಟೊಂದು ಪ್ರಮುಖನ ಇದೆಲ್ಲ ಅಂತ ನೋಡೋದಾದ್ರೆ, ಹೌದು ಇದೆಲ್ಲ ತುಂಬಾ ಪ್ರಮುಖ ಅಂತ ಇಲ್ಲಿ ಭಗವಂತ ಮುಂದೆ ಅದನ್ನ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಹೋಗ್ತಾನೆ ಅಂದ್ರೆ, ಮಹಾಭೂತಾನಿ, ಮಹಾಭೂತಗಳು, ಅಹಂಕಾರ, ಅಹಂಕಾರ, ಬುದ್ಧಿ ಅಂದ್ರೆ ಬುದ್ಧಿಯ ಶಕ್ತಿ, ಅವ್ಯಕ್ತಂ, ಅವ್ಯಕ್ತವಾಗಿರುವುದು, ಏವ ಖಂಡಿತವಾಗಿಯೂ, ಛ ಕೂಡ, ಇಂದ್ರಿಯಾಣಿ, ಇಂದ್ರಿಯಗಳು, ದಶ ಏವ 11, ಛ ಕೂಡ, ಪಂಚ 5, ಛ ಕೂಡ, ಇಂದ್ರಿಯ, ಇಂದ್ರಿಯ ಗೋಚರ, ಇಂದ್ರಿಯಗಳ ವಿಷಯದಲ್ಲಿ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಇದೇ ಮುಂದುವರೆದು 7ನೇ ಶ್ಲೋಕನ ತಗೊಂಡ್ಬಿಡ್ತೀನಿ. ಇಚ್ಛಾ ಅಂದ್ರೆ ಅಪೇಕ್ಷೆ, ದ್ವೇಷ ಅಂದ್ರೆ ಹಗೆತನ, ಸುಖಂ ಸುಖ, ದುಃಖಂ ದುಃಖ, ಸಂಘಾತ ಅಂದ್ರೆ ಆ ಸಮಷ್ಟಿ ಅಂತ ಬರುತ್ತೆ, ಚೇತನ, ಚೇತನಾ ರೂಪದಲ್ಲಿ, ದ್ಯುತಿ, ದೃಢ ನಿಶ್ಚಯ, ಏತತ್ ಇವೆಲ್ಲವೂ, ಕ್ಷೇತ್ರಂ ಕಾರ್ಯಕ್ಷೇತ್ರವು, ಸಮಾಸೇನ ಸಾರಾಂಶದಲ್ಲಿ, ಸ ವಿಕಾರ ವಿಕಾರಂ ಸ ವಿಕಾರಂ ಅಂದ್ರೆ ಪರಿಸರ ಕ್ರಿಯೆಗಳಿಂದ, ಉದಾಹರಣಂ ಅಂದ್ರೆ ಉದಾಹರಣೆ ಸಹಿತ, ಎಕ್ಸಾಂಪಲ್, ವಿತ್ ಎಕ್ಸಾಂಪಲ್ ಅಂತ. ಅಂದ್ರೆ ಇಲ್ಲಿ ನಾನು ಕ್ಷೇತ್ರದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕ್ಷೇತ್ರ ಅಂತ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ, ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ, ದೇವ್ರು ಎಲ್ಲಿರ್ತಾನೋ ಅಲ್ಲಿ ಕ್ಷೇತ್ರ ಅಂತ ಹೇಳ್ತಾ ಹೋಗ್ತಾರೆ ಅಂತ. ಮೊದಲನೇದಾಗಿ ಹೇಳ್ತಾ ಹೋಗ್ತಾನೆ ಮಹಾಭೂತಾನಿ. ಮಹಾಭೂತಾನಿ ಅಂದ್ರೆ ಪಂಚಭೂತಗಳಲ್ಲಿ ಫಸ್ಟ್ ಎಲ್ಲಿದನಪ್ಪ ಭಗವಂತ ಅಂತ ನೋಡ್ಬೇಕು ಅಂತ ಅಂದ್ರೆ, ಅವನು ಇನ್ನೆಲ್ಲೋ ಇಲ್ಲ, ಪಂಚಭೂತಗಳಲ್ಲಿ ಇದ್ದಾನೆ. ಪಂಚಭೂತ ಅಂದ್ರೆ ಮಣ್ಣು, ನೀರು, ಗಾಳಿ, ವಾಯು, ಆಕಾಶ, ಈ ಎಲ್ಲವುದರಲ್ಲಿ ಭಗವಂತ ನೆಲೆಸಿದ್ದಾನೆ. ಈ ಪಂಚಭೂತಗಳಿಗೂ ಸಹ ಪಂಚದೇವತೆಗಳು ಬರ್ತಾ ಹೋಗ್ತಾರೆ. ಉದಾಹರಣೆ ಭೂಮಿ ಅಂದ ತಕ್ಷಣ ನಮ್ಮೆಲ್ರಿಗೂ ಗೊತ್ತು, ಭೂತಾಯಿ ಇದ್ದಾಳೆ. ನೀರು ಅಂದ ತಕ್ಷಣ ಗಂಗೆ ಬರ್ತಾ ಹೋಗ್ತಾಳೆ. ಅಗ್ನಿ ಅಂದ ತಕ್ಷಣ ಅಗ್ನಿ ನಾರಾಯಣ ಬರ್ತಾ ಹೋಗ್ತಾನೆ. ವಾಯು ಅಂದ ತಕ್ಷಣ ವರುಣ ಬರ್ತಾ ಹೋಗ್ತಾನೆ. ಹಾಗೆ ಆಕಾಶ ಅಂದ ತಕ್ಷಣ ಗಣಪತಿ ಬರ್ತಾ ಹೋಗ್ತಾನೆ. ಆಕಾಶಕ್ಕೆ ಗಣಪತಿ ಭಗವಂತ ತತ್ವಾಭಿಮಾನಿ ದೇವತೆಯಾಗಿ ಇರ್ತಾನೆ. ಸೊ ಈ ಒಂದೊಂದು ಪಂಚಭೂತಗಳಿಗೂ ಒಂದೊಂದು ಪಂಚಭೂತ ದೇವತೆಗಳಿದ್ದಾರೆ. ಆ ಪಂಚಭೂತಗಳಲ್ಲೂ ಭಗವಂತ ಇದ್ದಾನೆ. ಆ ಪಂಚಭೂತಗಳ ದೇವತೆಗಳ ಒಳಗೂ ಸಹ ಭಗವಂತ ಇದ್ದಾನೆ. ಹಾಗಾಗಿ ಇಲ್ಲಿ ಭೂತಾಯಿ ಅಂದ ತಕ್ಷಣ ನಮ್ಮೆಲ್ರಿಗೂ ಗೊತ್ತು ಕಣ್ರಿ, ಭೂಮಿ ತಾಯಿನೇ. ಯಾಕೆ ಅಂದ್ರೆ ಆಕೆಗಿರುವಷ್ಟು ಸಹನೆ ಇನ್ನಾರಿಗೂ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದರ ಜೊತೆಗೆ ಆಕೆ ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಾಳೆ, ನಮಗೆ ಆಹಾರವನ್ನ ಕೊಡ್ತಾಳೆ. ಇನ್ನು ಗಂಗೆ ಅಂದ ತಕ್ಷಣ ಯಾವುದೇ ಒಂದು ಶುಭ ಸಮಾರಂಭ, ಶುಭ ಕಾರ್ಯಗಳು ನಡಿಬೇಕು ಅಂದ್ರೂ ಸಹ ನಾವು ಪೂರ್ಣ ಕುಂಭದಿಂದ ವ್ಯಕ್ತಿಯನ್ನ ನಾವು ಆಹ್ವಾನ ಮಾಡ್ತೀವಿ. ಅಷ್ಟೇ ಅಲ್ಲ, ಯಾವುದೋ ಒಂದು ಶುಭ ಸಂಕೇತ, ಈಗ ಉದಾಹರಣೆ ಗೃಹ ಪ್ರವೇಶ ಮಾಡ್ಬೇಕು ಅಂದ್ರೂ ಕಳಶದ ನೀರಿನೊಂದಿಗೆ ನಾವು ಮನೆ ಒಳಗಡೆ ಪ್ರವೇಶ ಮಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಯಾವುದೇ ಪೂಜೆ ಮಾಡ್ಬೇಕಾದ್ರೂ ನಾವು ಮೊದಲು ಕಳಶಾರಾಧನೆ ಮಾಡೇ ಮಾಡ್ತೀವಿ. ಪ್ರತಿಯೊಂದು ಪೂಜೆಯಲ್ಲೂ ಸಹ ಕಳಶಾರಾಧನೆ ಇದ್ದೇ ಇರುತ್ತೆ. ಅದೇ ರೀತಿ ಅಗ್ನಿ, ಅಗ್ನಿ ಅಂದ ತಕ್ಷಣ ನಮ್ಮೆಲ್ರಿಗೂ ಗೊತ್ತು, ದೀಪ ಬೆಳಗ್ದೆ ನಮ್ಮ ಯಾವ ಕೆಲಸನೂ ಆಗೋದಿಲ್ಲ. ಶುಭ ಸಮಾರಂಭ ಇರಬಹುದು ಅಥವಾ ಅಶುಭ ಸಮಾರಂಭ ಇರಬಹುದು, ದೀಪನೇ ಪ್ರಮುಖ. ಇನ್ನು ವಾಯು, ವಾಯುವಿನ ಬಗ್ಗೆ ಏನ್ ಹೇಳಲಿಕ್ಕಾಗುತ್ತೆ, ನಮ್ಮೆಲ್ಲರಿಗೂ ಆಗ್ಲೇ ಗೊತ್ತಾಗೋಗ್ಬಿಟ್ಟಿದೆ. ವಾಯುವಿನ ಮೂಲಕ ಭಗವಂತ ನಮ್ಮ ದೇಹದಲ್ಲಿ ಉತ್ಸವವನ್ನ ಆಚರಿಸ್ತಾ ಹೋಗ್ತಾನೆ. ಹೀ ಸೋ ಸ್ವೀಟ್. ಅವನಿಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಪ್ರೀತಿ ಇಲ್ಲ, ಎಲ್ಲರಿಗೂ ಸಹ ಸಮಾನವಾಗಿ ಉಸಿರನ್ನ ಕೊಟ್ಟಿದ್ದಾನೆ ಅಲ್ವಾ? ಯಾರಿಗಾರು ತೊಂದರೆ ಕೊಡ್ತಾನ ಅವನು? ಯಾರಿಗೂ ತೊಂದರೆ ಕೊಡಲ್ಲ ಕಣ್ರಿ. ಅದೇ ರೀತಿ ಇಲ್ಲಿ
ಭೂತಾಯಿ ಇರ್ಬೋದು, ಅಗ್ನಿ ಇರ್ಬೋದು, ಇನ್ನು ವಾಯು ಅನ್ನುವ ದೇವತೆಯಲ್ಲಿ ಮರೀಚಿ ಎನ್ನುವಂತಹ ದೇವತೆಗಳ ಮೂಲಕ ಭಗವಂತ ಇರುತ್ತಾ ಹೋದ್ರೆ, ಇನ್ನು ಆಕಾಶ ಅಂದ ತಕ್ಷಣ ನಮ್ಮೆಲ್ರಿಗೂ ಗೊತ್ತಾಗಿದೆ ಗಣಪತಿ ಅಂತ ನಾನು ಆಗ್ಲೇ ಹೇಳಿದೆ. ಹಾಗಿದ್ರೆ ಆಕಾಶ ಅಂದ್ರೆ ಏನು ಅಂದ್ರೆ, ಆಕಾಶನೇ ನಾವು ಕತ್ತೆತ್ತು ನೋಡ್ಬಿಟ್ಟು ಆಹಾ ಆಕಾಶ ಎಷ್ಟೊಂದು ವಿಸ್ತಾರವಾಗಿದೆ ಅಂತ ನಾವು ಪ್ರತಿದಿನ ಜ್ಞಾಪಿಸ್ಕೊಳ್ತೀವಿ. ಆದ್ರೆ ನಮ್ಮೊಳಗ ಆಕಾಶ ಇದೆ ಕಣ್ರಿ. ಅದು ಯಾವುದು ಅಂದ್ರೆ ಹೃದಯಾಕಾಶ ಅಲ್ವಾ? ಸೈನ್ಸ್ ಹೇಳ್ತಾ ಹೋಗುತ್ತೆ, ವಿಜ್ಞಾನ ಹೇಳುತ್ತೆ, ನಿನ್ನ ಎಡಗೈಯನ್ನ ಮುಷ್ಟಿ ಹಾಕಿದ್ರೆ ಎಷ್ಟು ಅಗ್ಲ ಇದೆಯೋ ಅಥವಾ ಎಷ್ಟು ಅದು ಜಾಗವನ್ನ ತಗೊಳುತ್ತೋ ಅಷ್ಟೇ ದೇಹ ನಿನ್ನ ಹೃದಯ ಇದೆ ಅಂತ ಹೇಳ್ತಾ ಹೋಗುತ್ತೆ ಅಲ್ವಾ? ನಾವೆಲ್ರಿಗೂ ಗೊತ್ತು ಎಡಗೈನ ಮುಷ್ಟಿ ಎಷ್ಟು ನಮ್ಮ ಹಾರ್ಟ್ ಇದೆ, ಹೃದಯ ಇದೆ ಅಂತ. ಆದ್ರೆ ಇಲ್ಲಿ ನಾನು ಹೃದಯಾಕಾಶ ಅಂತ ಹೇಳ್ತಾ ಇದ್ದೀನಲ್ಲ, ಎಲ್ಲಿ ಮೇಡಮ್ ಇದೆ? ಜಸ್ಟ್ ಲೆಫ್ಟ್ ಹ್ಯಾಂಡ್ ಅಷ್ಟೇ, ಲೆಫ್ಟ್ ಹ್ಯಾಂಡ್ ಮುಷ್ಟಿ ಕಟ್ಟಿದ್ರೆ ಎಷ್ಟಿದೆಯೋ ಅಷ್ಟೇ ಇದೆ ಅಲ್ವಾ ಅಂತ ಹೇಳಿದ್ರೆ, ಆ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರ್ತೀವಿ ಅಲ್ವಾ? ಇಟ್ಕೊಂಡಿದೀವಾ ಇಟ್ಕೊಂಡಿಲ್ವಾ? ನಮಗೆ ಬೇಕಾದವರಿಗೆ ಪ್ರೀತಿ ಇಟ್ಕೊಂಡಿದೀವಿ, ಭಗವಂತನಿಗೆ ಬೇಕಾದಷ್ಟು ಪ್ರೀತಿ ಇಟ್ಕೊಂಡಿದೀವಿ, ಇಡೀ ಪ್ರಪಂಚಕ್ಕೆ ಹಂಚೋಷ್ಟು ಪ್ರೀತಿ ಇಟ್ಕೊಂಡಿದೀವಿ. ನೋಡಿ, ಆಕಾಶ ಅಂದ ತಕ್ಷಣ ನಾವು ಆಕಾಶವನ್ನ ನೋಡ್ತೀವಿ ವಿನಃ ನಮ್ಮ ಹೃದಯಾಕಾಶವನ್ನ ನಾವು ಯಾವತ್ತೂ ಗಮನಿಸೇ ಇರೋದಿಲ್ಲ. ಇಲ್ವಾ ಜಾಗ ಅದ್ರೊಳಗಡೆ? ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಈ ಪ್ರಪಂಚದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೂ ಹಂಚುವಷ್ಟು ಪ್ರೀತಿ ಭಗವಂತ ಅದ್ರೊಳಗಡೆ ಇಟ್ಟಿರ್ತಾನಂತೆ. ಜ್ಞಾನ ಇದೆ ಅದ್ರಲ್ಲಿ. ನಾವ್ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಪಂಚಭೂತಗಳು ಇರೋದ್ರಿಂದನೇ ನಾವಿದನ್ನ ಪ್ರಪಂಚ ಅಂತ ಕರೆಯೋದು. ಸಾಮಾನ್ಯವಾಗಿ ನಮ್ಮ ದೇಹವೂ ಸಹ ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಗ್ನಿ, ವರುಣ, ವಾಯು, ಆಕಾಶ, ಭೂಮಿ. ನೋಡಿ, ನನಗೂ ಸಹ ತುಂಬಾ ಗೊಂದಲ ಇತ್ತು. ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಆಕಾಶದಿಂದ ಹೇಗೆ ಭೂಮಿ ಆಯ್ತು ಅಂದ್ರೆ ನಮ್ಮ ದೇಹ ಆಯ್ತು ಅಂತ ನಾವು ಒಂದು ಚಿಕ್ಕ ಕಲ್ಪನೆ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಆ ಆಕಾಶವನ್ನ ಭಗವಂತ ನಮ್ಮ ಹೃದಯದಲ್ಲೇ ಇಟ್ಬಿಟ್ಟಿದ್ದಾನೆ. ಎಲ್ಲವನ್ನ ತುಂಬ್ಕೋ ನೀನು. ನೀನೇನ್ ತುಂಬ್ಕೊಂಡ್ರು ಅದೆಲ್ಲದಕ್ಕೂ ಜಾಗ ಇದೆ. ನೀನ್ ಜಾಗ ಇಲ್ಲ ಅಂತ ಅನ್ಕೊಳ್ಳೇಬೇಡ. 20-30 ಮನೆನಾ, 60-40 ಮನೆನಾ ಅಲ್ಲ ಇದು. ಅದಕ್ಕಿಂತ ದೊಡ್ಡದು ನಿನ್ ಹೃದಯ. ನೀನ್ ಎಲ್ಲರ ಪ್ರೀತಿಯನ್ನ ಅಲ್ಲಿ ಇಟ್ಕೋ. ನಿನ್ನ ಬೇಕಾದವ್ರಿಗೆ ಪ್ರೀತಿ ಇಟ್ಕೋ. ಜಸ್ಟ್ ದ್ವೇಷ ಎಲ್ಲ ತುಂಬ್ಕೊಂಡ್ ಹಾಳ್ ಮಾಡ್ಕೋಬೇಡ. ಯಾಕೆ ಹಾಳ್ ಮಾಡ್ಕೊಂತೀಯ? ನೋಡಿ, ಅದಕ್ಕೆ ಹೇಳಿದ್ದು ಹಿ ಸೋ ಸ್ವೀಟ್. ಯಾಕೆ ಅವನ ಬಗ್ಗೆ ಪದೇ ಪದೇ ಅವನು ತುಂಬಾ ಸ್ವೀಟು, ಅವನು ತುಂಬಾ ಒಳ್ಳೆಯವನು, ಅವನಿಲ್ದೆ ಏನೂ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ, ಅವನು ಅಷ್ಟೊಂದು ಯೋಚನೆ ಮಾಡಿ ಪ್ರತಿಯೊಂದು ಕಾರ್ಯವನ್ನ ಆತ ಮಾಡ್ತಾ ಹೋಗ್ತಾನೆ. ಅವನ್ ಏನ್ ಕಾರ್ಯ ಮಾಡಿದ್ರು ಹಿ ಸೋ ಪರ್ಫೆಕ್ಟ್, 100 ಔಟ್ ಆಫ್ 100. ಅದಕ್ಕೆ ಅವನನ್ನ ಸರ್ವಜ್ಞ ಅಂತ ಕರೆಯೋದು. ಅದೇ ರೀತಿ ನಮ್ಮ ಹೃದಯಾಕಾಶದಲ್ಲಿ ಎಲ್ಲವನ್ನ ಇಟ್ಕೊಳ್ಳುವಷ್ಟು ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಅದಕ್ಕೆ ಅಲ್ವಾ ಭಗವಂತ ಎಲ್ಲಿದ್ದಾನೆ ಅಂದ್ರೆ ನಮ್ಮ ಹೃದಯದಲ್ಲಿ ನೆಲೆಸುವಷ್ಟು ಜಾಗ ಅವನಿಗೆ ಕೊಡ್ಬೇಕು ಅಂದ್ರೆ ಅವನಷ್ಟು ಬೃಹದಾಕಾರದಲ್ಲಿದ್ದಾನೆ. ಅದಕ್ಕೆ ನಾನು ನನ್ನ ಹೃದಯವನ್ನ ಅವನಿಗೆ ಕೊಡ್ತಾ ಇದ್ದೀನಿ ಕಣ್ರಿ. ಯಾಕೆ ಅಂದ್ರೆ ಆ ಹೃದಯವನ್ನ ಸ್ವಚ್ಛ ಮಾಡಿ ಆಕಾಶವನ್ನ ಸ್ವಚ್ಛ ಮಾಡ್ತೀವಂತೆ. ನೋಡಿ, ಎಷ್ಟು ಒಳ್ಳೆ ಆ ವರ್ಣನೆಯನ್ನ ಕೊಡ್ತಿದ್ದಾರೆ ಅಂತ ಅಂದ್ರೆ, ನಿಜ ಹೇಳ್ಬೇಕಂದ್ರೆ ಕಣ್ ತುಂಬಿ ಬರುತ್ತೆ. ಹೌದು, ನನ್ನ ಹೃದಯದಲ್ಲಿ ಏನೂ ಇಟ್ಕೋಬಾರ್ದು, ಅದು ಆಕಾಶದಷ್ಟೇ ನಿರ್ಮಲವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಯಾಕೆಂದ್ರೆ ಆಕಾಶದಷ್ಟು ದೊಡ್ಡದಾದ ಭಗವಂತ ನನ್ನ ಹೃದಯದಲ್ಲಿ ಇದ್ದಾನೆ. ಹಾಗಾಗಿ ಭೂತಾನಿ, ಭೂತಾನಿ ಅಂದ್ರೆ ಅಹಂಕಾರ ತತ್ವ. ಈ ಅಹಂಕಾರ ಯಾಕೆ ಕೊಟ್ಟ ಭಗವಂತ? ಅಹಂಕಾರ ಕೊಡಬಾರ್ದಲ್ವಾ? ಯಾಕಪ್ಪ ಕೊಡ್ತಾನೆ ಅಂತ ಅಂದ್ರೆ, ನಾನು ನನ್ನದು ಅನ್ನೋ ಎಚ್ಚರ ಇರೋದಕ್ಕೆ. ನಾನು ನನ್ನದು ಅನ್ನೋ ಎಚ್ಚರ ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನನ್ ಮನೆ, ನನ್ ಗಂಡ, ನನ್ ಕೆಲ್ಸ, ನನ್ನಿಂದ. ಅಲ್ಲ ರೀ. ಆ ನಾನು 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 ಅಂತ ನೀನ್ ಏನ್ ಹೇಳ್ತಾ ಇದೀಯಾ, ಆ ನಾನು ಅಂತ ಅನ್ನೋದಿಕ್ಕೆ ಹಿಂದಿರುವ ಶಕ್ತಿ. ಈಗ ಫ್ಯಾನ್ ಓಡ್ತಾ ಇದೆ, ಮಿಕ್ಸಿ ಓಡ್ತಾ ಇದೆ, ವಾಷಿಂಗ್ ಮಿಷಿನ್ ಓಡ್ತಾ ಇದೆ. ನೋ, ಅದು ಓಡ್ತಾ ಇಲ್ಲ, ಅದ್ರ ಹಿಂದೆ ಕರೆಂಟ್ ಇದೆ ಅಂತ ನನಗೆ ಹೇಗ್ ಗೊತ್ತಾಗುತ್ತೆ, ಹಾಗೆ ಇಲ್ಲಿ ಅಹಂಕಾರ, ನಾನು ಅಹಂಕಾರ ಪಡ್ತಾ ಇದ್ದೀನಿ. ನಾನು ನನ್ನದು ಅಂದ್ರೆ ನನ್ನಲ್ಲಿ ಭಗವಂತ ಕೂತಿದ್ದಾನೆ ಅನ್ನುವಂತಹ ಜ್ಞಾನ ನನಗೆ ಬರ್ಲಿ ಅಂತ.
ನಾನು ಅದನ್ನ ಯೋಚನೆನೇ ಮಾಡ್ತಾ ಇಲ್ಲ. ಅಹಂಕಾರ, ಎಸ್, ಅಹಂಕಾರದಲ್ಲಿ ಭಗವಂತ ಇದ್ದಾನೆ. ಹಂಗಾರೆ ಇದ್ ನಾನು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ. ನೋ. ನಾನು ಹೇಗೆ ಯೋಚನೆ ಮಾಡ್ಬೇಕು? ನಾನು ಅನ್ನೋ ವಿಷಯ ಹೇಳ್ಬೇಕು ಅಂದ್ರೆ ನನ್ನಲ್ಲಿ ಭಗವಂತ, ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಅಹಹ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಅನ್ನುವ ಅಹಂ ಭಗವಂತ. ಈಗ ನಾನಿವತ್ ನಾನು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಏನು? ನನ್ನಲ್ಲಿ ಭಗವಂತ ಇದ್ದಾನೆ, ಅದಕ್ಕೆ ಇವತ್ ನಾನು ಅಂತಿದ್ದೀನಿ. ನನ್ನಿಂದ ಒಂದು ಸೆಕೆಂಡ್, ಈಗ ನನಗೆ ಗೊತ್ತಿಲ್ಲ ನನ್ನ ಕೊನೆಗಳಿಗೆ ಯಾವಾಗ ಅಂತ, ನನ್ನಿಂದ ಹಿಂಗೆ ಭಗವಂತ ಹೋದ ಅಂದ್ರೆ ನಾನು ಅನ್ನೋದಕ್ಕೆ ನಾನು ಇರ್ತೀನ? ಅಥವಾ ನಾನು ಅನ್ನುವ ಹೆಸರನ್ನ ಯಾರಾದ್ರೂ ಕರೀತಾರ? ಯಾರು ಕರಿಯಲ್ಲ. ಅದಕ್ಕೆ ಹೇಳೋದು ನಿಜವಾದ ಅಹಂಕಾರ ಯಾರು ಅಂದ್ರೆ ಭಗವಂತ. ಅಷ್ಟೇ ಅಲ್ಲ, ಅದಕ್ಕೆ ಆ ಅಹಂಕಾರ ತತ್ವಕ್ಕೆ ಅಧಿಪತಿ ಬಂದು ಶಿವ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಶಿವನಲ್ಲೂ ಭಗವಂತ ಇದ್ದಾನೆ. ಶಿವ ಅಂದ್ರೆ ಏನು? ಸಂಹಾರಕರ್ತ ಅಲ್ವಾ? ನೀನ್ ಯಾವತ್ತಾದ್ರೂ ನಾನು 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 ನನ್ನಿಂದ ಅಂತ ನೀನ್ ಅಂತಿದ್ಯಾ? ಅಲ್ಲಿಗೆ ನಿನ್ನ ಸಂಹಾರವನ್ನ ನೀನೇ ಆಹ್ವಾನ ಮಾಡ್ಕೊಳ್ತಾ ಇದೀಯ. ಹಿರಣ್ಯಕಶಿಪುವಿನ ಹಾಗೆ, ಹಿರಣ್ಯಾಕ್ಷನ ಹಾಗೆ, ರಾವಣನ ಹಾಗೆ, ಕುಂಭಕರ್ಣನ ಹಾಗೆ, ದಂತವಕ್ರನ ಹಾಗೆ ನೀನೇ ನಿನ್ನ ಸಾವನ್ನ ಆಹ್ವಾನ ಮಾಡ್ಕೊಂತಿದ್ಯಾ. ಬಾಪ, ನನ್ನ ಕರ್ಕೊಂಡು ಹೋಗು ಅಂತ. ಸೊ ಬೇಡ. ನಾನು ಅನ್ನೋದನ್ನ, ಈ ಅಹಂಕಾರ ತತ್ವವನ್ನ ನಾವ್ ಹೇಗ್ ತಗೋಬೇಕು ಅಂದ್ರೆ, ಭಗವಂತ ನೀನು ಮಾಡಿಸ್ತಾ ಇದೀಯ, ಅದಕ್ಕೆ ನಾನು ಮಾಡ್ತಾ ಇದ್ದೀನಪ್ಪ. ಅದು ಬಿಟ್ರೆ ಇನ್ನೇನೂ ಇಲ್ಲ. ನನ್ ಕೈಲಿ ಶಕ್ತಿನೇ ಇಲ್ಲ ಅಲ್ವಾ? ಇವತ್ತು ನಾನು ಮಾತಾಡ್ಬೇಕು ಅಂದ್ರೂ ಸಹ ಭಗವಂತ ಶಕ್ತಿ ಕೊಟ್ರೆ ಅಷ್ಟೇ ಮಾತಾಡೋದಿಕ್ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತ ಮಾತಾಡೋದಿಕ್ ಆಗೋದಿಲ್ಲ. ಹಾಗೇನೆ ಮಹಾತತ್ವಕ್ಕೆ ಅಂದ್ರೆ ಬ್ರಹ್ಮನನ್ನ ಮಹಾತತ್ವ ಅಂತ ಹೇಳ್ತಾ ಹೋಗ್ತಾರೆ. ಅವನಿಂದ ಈ ಸೃಷ್ಟಿ ಆಗ್ತಾ ಹೋಗುತ್ತೆ. ಹಾಗೆ ಬುದ್ಧಿ ತತ್ವ ಅಂದ್ರೆ ಏನು? ಅರ್ಥ ಆಗೋದು ಅಥವಾ ನಿರ್ಧಾರ ತಗೊಳ್ಳುವಂತಹ ಶಕ್ತಿ. ಈಗ ಚಿಕ್ಕ ಮಕ್ಳಿಗೆ ನಾವು ಹೇಳ್ತಾ ಹೋಗ್ತೀವಿ, ಅವ್ನ್ ಏನಾದ್ರು ಮಾಡಿದ್ರೆ ಥೂ ಯಾಕೆ ಹಿಂಗ್ ಮಾಡ್ತಾರಪ್ಪ ಈ ಮಕ್ಳು ಅಂದ ತಕ್ಷಣ ಮನೇಲಿ ದೊಡ್ಡವ್ರು ಹೇಳ್ತಾ ಇದಾರೆ, ಪಾಪ ಅವನಿಗೆ ಬುದ್ಧಿ ಇಲ್ಲ, ಬಿಟ್ಬಿಡಿ, ಅವನ್ ಚಿಕ್ಕ ಹುಡುಗ ಅಲ್ವಾ. ಅಥವಾ ಪಾಠ ಎಲ್ಲ ಆದ್ಮೇಲೆ ಟೀಚರ್ಗಳು ಕೇಳೋದುಂಟು, ನಿನಗೆ ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂದ್ರೆ ಏನು? ನಿನ್ನ ಬುದ್ಧಿ ಶಕ್ತಿ ಇದೆಯಾ? ಆ ಬುದ್ಧಿ ಶಕ್ತಿಯಲ್ಲಿ ಹೋಯ್ತಾ ನಾನು ಹೇಳಿದ್ದು? ನೋಡಿ ಎಷ್ಟು ಸುಂದರವಾಗಿ ಎಲ್ಲವುದರಲ್ಲಿ ಭಗವಂತ ಇದ್ದಾನೆ. ಇವತ್ತು ನಾನು ನನ್ನ ಜೀವನದ ಬಗ್ಗೆ ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತ. ನಾವು ಸುಮ್ನೆ ಬ್ಲೇಮ್ ಮಾಡ್ತೀವಿ, ಅಯ್ಯೋ ಅವ್ರ ನಿರ್ಧಾರ ತಗೊಂಡ್ಬಿಟ್ರು, ಇವ್ರ ನಿರ್ಧಾರ ತಗೊಂಡ್ಬಿಟ್ರು, ನನ್ನ ಜೀವನ ಹೀಗಾಗೋಗಿತ್ತು, ಈಗಿಲ್ಲ ಅಂದಿದ್ರೆ ನಾನು ಇನ್ನೇನೋ ಆಗೋಗ್ತಿದ್ದೆ. ಇನ್ನೇನೋ ಆಗಕ್ ಚಾನ್ಸ್ ಇಲ್ಲ ಅಮ್ಮ. ಈಗ ನೀನ್ ಏನಾಗ್ಬೇಕು ಅಂತ ಆಲ್ರೆಡಿ ಭಗವಂತ ಬರ್ದಿಟ್ಬಿಟ್ಟಿದ್ದಾನೆ. ಹಾಗಾಗಿ ನೀನ್ ಯೋಚನೆ ಮಾಡ್ಬೇಡ, ಬಿಟ್ಬಿಡು ಅದನ್ನೆಲ್ಲ. ಅದು ಜೀವನದ ಕಹಿ ಸತ್ಯವನ್ನ, ಈ ಜ್ವರಕ್ಕೆ ಔಷಧಿ ಕಹಿ ಅಂತ ಕುಡಿದ್ರೆ ಜ್ವರ ಹೋಗುತ್ತಲ್ಲ, ಆ ರೀತಿ ನಮ್ಮ ಜೀವನದಲ್ಲಿ ಇರುವ ಎಷ್ಟೋ ಕಹಿಯಾದ ರೋಗಗಳಿಗೆ ಈ ಭಗವದ್ಗೀತೆಯ ಕಹಿಯ ವಿಷಯಗಳು ಮದ್ದಾಗಿ ನಮ್ಗೆ ಬರ್ತಾ ಇದೆ. ನಾವ್ ಅಂತೀವಿ, ಇಲ್ಲ ಇದಿಲ್ಲ ಅಂದಿದ್ರೆ ನಾನು ಇನ್ನೇನೋ ಆಗ್ತಿದ್ದೆ. ಇಲ್ಲ, ಇನ್ನೇನೋ ಆಗಕ್ ಚಾನ್ಸೇ ಇಲ್ಲ. ಯಾಕೆ ಇನ್ನೇನೋ ಆಗಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ರೆ, ನಿನ್ನ ಪೂರ್ವ ಜನ್ಮದ್ ಏನಿದೆ ಅಲ್ಲ, ಆ ಎಲ್ಲವುದನ್ನ ಭಗವಂತ ನಿರ್ಧಾರ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಹಾಗಿದ್ರೆ ನೆಕ್ಸ್ಟ್ ನಾವ್ ಕೇಳ್ಬೇಕು, ಹಾಗಿದ್ರೆ ನಾನು ಯಾಕಪ್ಪ ಪ್ರಯತ್ನ ಪಡ್ಬೇಕು? ನಾನ್ ಪ್ರಯತ್ನನೇ ಪಡಲ್ಲ, ಎಲ್ಲ ನಿರ್ಧಾರ ಆಗೋಗಿದ್ಯಲ್ಲ. ನೋ. ಅದಕ್ಕೂ ಸಹ ಭಗವಂತನೇ ಉತ್ತರ ಕೊಟ್ಟಿದ್ದಾನೆ. ನನ್ ನೀನು ಯುದ್ಧ ಮಾಡ್ಲೇಬೇಕು ಅರ್ಜುನ, ಬಿಕಾಸ್ ನಿನಗೆ ಶ್ರೇಯಸ್ಸು ಬರಬೇಕು, ನಿನಗೆ ಕೀರ್ತಿ ಬರಬೇಕು, ಅದೆಲ್ಲವುದು ನನಗೆ ಇಷ್ಟ. ಹಾಗಾಗಿ ಇವತ್ತು ನನ್ನಿಂದ ಏನಾದ್ರೂ ಮಾಡೋದಿಕ್ಕೆ ಸಾಧ್ಯ. ನನ್ನಿಂದ ಅಂತ ಅಂದ್ರೆ, ಈಗ ನನಗೇನೋ ಆಸೆ ಇದೆ, ಅದಕ್ಕೆ ನೀನು ಸತತ ಪ್ರಯತ್ನ ಮಾಡಬೇಕು. ನಿನಗೆ ಜ್ಞಾನ ಬೇಕಾ? ದಿನಾ ಜ್ಞಾನಾರ್ಜನೆಯನ್ನ ಮಾಡು. ಅಥವಾ ನಿನಗೆ ಆರೋಗ್ಯ ಬೇಕಾ? ದಿನಾ ವಾಕಿಂಗ್ ಮಾಡು. ತಿನ್ಬೇಕಾದ್ರೆ ಗಮನ ಇಟ್ಕೋ ಅಲ್ವಾ? ಪ್ರತಿಯೊಂದು ಸಹ ಆ ಬುದ್ಧಿ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ. ಯಾರ ಜೊತೆ ಹೇಗ್ ಮಾತಾಡ್ಬೇಕು, ನಾವ್ ಹೇಗ್ ತಿನ್ಬೇಕು, ನಾನ್ ಏನ್ ಮಾಡ್ಬೇಕು, ನನ್ನ ಸಂಸ್ಕಾರ ಹೇಗಿರ್ಬೇಕು, ನನ್ನ ವ್ಯಕ್ತಿತ್ವ ಹೇಗಿರ್ಬೇಕು, ಎಲ್ಲವುದಕ್ಕೂ ಸಹ ಭಗವಂತ ಈ ಬುದ್ಧಿ ತತ್ವದಲ್ಲಿ ಕುಳಿತು ಎಲ್ಲವನ್ನ ಹೇಳ್ತಾ ಹೋಗ್ತಾನೆ. ಅವ್ಯಕ್ತ ತತ್ವ ಮುಂದೆ ಹೇಳ್ತಾ ಹೋಗ್ತಾನೆ. ಅವ್ಯಕ್ತ ತತ್ವ ಅಂದ್ರೆ ತ್ರಿಗುಣಗಳು. ನಮ್ಮೆಲ್ಲರಿಗೂ ಗೊತ್ತು ತ್ರಿಗುಣ ಅಂದ್ರೆ
ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ಪಾಠ ಕೇಳ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಪಾಠ ಹಾಕಿದ ತಕ್ಷಣ ಅದೆಲ್ಲಿರುತ್ತೋ ನಿದ್ರೆ ಗೊತ್ತಿಲ್ಲ. ಗೊರ್ಕೆ ಬಂದ್ಬಿಡತ್ತೆ. ಆಮೇಲೆ ಎಚ್ಚರ ಆದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಪಾಠ ಮುಗ್ದೋಯ್ತಾ? ಅದು ನಮ್ ತಪ್ಪಲ್ಲ. ತಮೋಗುಣದ್ ತಪ್ಪು. ಅಥವಾ ರಾತ್ರಿ ಮಲಗಿರ್ತೀವಿ. ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗ್ಬಿಡುತ್ತೆ. 3 ಗಂಟೆಗೆ ಎಚ್ಚರ ಆಗುತ್ತೆ. 4 ಗಂಟೆಗೆ ಎಚ್ಚರ ಆಗುತ್ತೆ. ಆಮೇಲೆ ಏನ್ ಮಾಡಿದ್ರು ನಿದ್ದೆ ಬರಲ್ಲ. ಏನ್ ಮಾಡ್ಬೇಕು ಆ ಟೈಮಲ್ಲಿ ಅಂತ ಗೊತ್ತಾಗೋದಿಲ್ಲ. ನಿದ್ದೆ ಅನ್ನೋದು ಒಂದು ಮ್ಯಾಜಿಕ್. ಯಾಕಪ್ಪ ಇದನ್ನ ಮ್ಯಾಜಿಕ್ ಅಂತ ಹೇಳ್ತಾರೆ ಅಂತ ಅಂದ್ರೆ, ಮಲಗ್ಬಿಟ್ರೆ ಏನೂ ನೆನಪಾಗೋದಿಲ್ಲ. ಅದೇ ಎಚ್ಚರ ಆದ್ರೆ ನೆನಪಾಗದೇ ಇರೋದೆಲ್ಲ ನೆನಪಾಗಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಯಾಕ್ ಹಾಗಾಗತ್ತೆ? ಎಸ್ಪೆಷಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾ ಜನಕ್ಕೆ ಎಚ್ಚರ ಆಗೋದುಂಟು. ಕೆಲವ್ರು ಹೆದರ್ಕೊಳ್ತಾರೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ನಿಮಗೆ ಸಾತ್ವಿಕ ಗುಣ ಆಕ್ಟಿವ್ ಆಗಿರುತ್ತೆ. ಅಂದ್ರೆ ಭಗವಂತನ ಬಗ್ಗೆ ನೀನ್ ಧ್ಯಾನ ಮಾಡು ಆ ಸಮಯದಲ್ಲಿ. ನನಗ್ ಗೊತ್ತಿಲ್ಲ ರಜೋಗುಣ ಇದೆಯೋ, ತಮೋಗುಣ ಇದೆಯೋ, ಸಾತ್ವಿಕ ಗುಣ ಇದೆಯೋ ನಮಗ್ ಗೊತ್ತಾಗಲ್ಲ. ಆದ್ರೆ ಕೆಲವೊಮ್ಮೆ ಅದು ಎಚ್ಚರ ಆಗ್ಬಿಟ್ಟು ಹೇಳುತ್ತೆ. 3 ಗಂಟೆ, 4 ಗಂಟೆಗೆ ಎಚ್ಚರ ಆಗ್ಬಿಟ್ಟು ಹೇಳುತ್ತೆ. ಯಾಕೆ ಅಂದ್ರೆ ನೀನ್ ಆ ಟೈಮಲ್ಲಿ ನೀನು ದೇವರ ಪ್ರಾರ್ಥನೆಯನ್ನ ಮಾಡು. ಆಕ್ಚುಲಿ ಏನ್ ಪ್ರಾರ್ಥನೆ ಮಾಡ್ಬೇಕು ಅಂತ ತುಂಬಾ ಜನ ಗೊತ್ತೇ ಆಗೋದಿಲ್ಲ. ಏನ್ ಮಾಡ್ಬೇಕು ಆ ಟೈಮಲ್ಲಿ? ನಾನ್ ಭಗವದ್ಗೀತೆ ಓದ್ಬೇಕಾ? ಅದು ಓದ್ಬೇಕಾ? ಏನು ಮಾಡ್ಬೇಡ. ಜಸ್ಟ್ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಿದ್ದೆ ಬರ್ತಾ ಇಲ್ವಾ? ಎಚ್ಚರ ಆಗ್ಬಿಡ್ತಾ? ಎದ್ಬಿಟ್ಟು ಏನು ಕೆಲಸ ಮಾಡೋದಿಕ್ಕಾಗೋದಿಲ್ವಾ? ಕಣ್ ಮುಚ್ಕೋ. ನಾಮಸ್ಮರಣೆ ಮಾಡ್ತಾ ಇರು. ಕೊನೆ ಪಕ್ಷ ಪಾಪಗಳೆಲ್ಲ ಕಳೆದು ಹೋಗುತ್ತಲ್ವಾ? ನಾವ್ ಆ ರೀತಿ ಯೋಚನೆನೇ ಮಾಡೋದಿಲ್ಲ. ಎಚ್ಚರ ಆಯ್ತಾ? ಏನೋ ಬೇಡ್ದಿರೋದ್ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡ್ತೀವಿ. ಅಯ್ಯೋ ಹಾಗಾಯ್ತಂತೆ, ಹೀಗಾಯ್ತಂತೆ. ಮಲ್ಕೋ. ಮಲ್ಕೊಂಡ್ ಕಣ್ ಮುಚ್ಕೋ. ಕಣ್ಣು ಮುಚ್ಕೊಂಡಿದ ತಕ್ಷಣ ನಮ್ಗೇನು ನೆನ್ಪೋಗೋದಿಲ್ಲ. ನಾಮಸ್ಮರಣೆ ಮಾಡ್ತಾ ಕೂತ್ಕೊಂಡ್ಬಿಡೋದು. ಪಾಪಗಳು ಕಳೀತು. ಹಾಗಾಗಿ ಅವ್ಯಕ್ತ ತತ್ವ ನಮ್ಮೆಲ್ಲರಿಗೂ ಈ ತ್ರಿಗುಣಗಳ ಬಗ್ಗೆ ನಾನಿಲ್ಲಿ ವರ್ಣನೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಹಳೆಯ ತರಗತಿಗಳಲ್ಲಿ ತ್ರಿಗುಣಗಳ ಬಗ್ಗೆನೇ ಇದೆ. ಯಾವ ಯಾವ ಗುಣಕ್ಕೆ ಯಾವ ಯಾವ ಅಭಿಮಾನಿ ದೇವತೆಗಳು ಏನು ಎಲ್ಲವೂ ಸಹ ಆಲ್ರೆಡಿ ಹೇಳಿರೋದ್ರಿಂದ ನಾನಿಲ್ಲಿ ಅದನ್ನ ರಿಪೀಟ್ ಮಾಡ್ತಾ ಇಲ್ಲ. ಹಾಗೇನೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಇಂದ್ರಿಯಾಣಿ ದಶೈಕಂಚ. ಯಾವಾಗ್ಲೂ ನಾವು ಹೇಳ್ತೀವಿ 11 ಇಂದ್ರಿಯಗಳು. ಕೆಲವರಿಗೆ ಡೌಟ್ ಬರೋದುಂಟು. ಎಲ್ರಿ ಇದೆ 11 ಇಂದ್ರಿಯ ಅಂತ ಅಂದ್ರೆ, ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ ಇಂದ್ರಿಯಾಣಿ ದಶೈಕಂಚ. ಅಂದ್ರೆ 11 ಇಂದ್ರಿಯಗಳು ಸಹ ನನ್ನ ಅಧೀನದಲ್ಲಿದೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಒಂದು ಬುದ್ಧಿಯುಕ್ತ ಮನಸ್ಸು ಏನಿದೆ ಆ ಅಷ್ಟೂ ಸಹ ಭಗವಂತನ ಅಧೀನದಲ್ಲಿದೆ. ಕಣ್ಣು ಅಂದ ತಕ್ಷಣ ನಮಗೆ ಗೊತ್ತು ಸೂರ್ಯ ಅಭಿಮಾನಿ ದೇವತೆ, ಬಾಯಿ ಅಂದ ತಕ್ಷಣ ಅಗ್ನಿ ಅಭಿಮಾನಿ ದೇವತೆ ಅಲ್ವಾ? ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ. ನಿಮ್ಮ ಮಾತು ಬೇರೆಯವರನ್ನ ಸುಡಬಹುದು ಅಥವಾ ಬೇರೆಯವರ ಜೀವನದಲ್ಲಿ ಬೆಳಕಾಗ್ಬೋದು. ಬೇಡ, ನಮ್ಮ ಮಾತಿನಿಂದ ಯಾರಿಗೂ ಸುಡೋ ಅವಶ್ಯಕತೆ ಇಲ್ಲ ಅಲ್ವಾ? ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನರ ಬಾಳಿನಲ್ಲಿ ಬೆಳಕಾಗುವಂತಹ ಒಂದು ಸಣ್ಣ ಪ್ರಯತ್ನವನ್ನಂತೂ ಖಂಡಿತ ನಾವು ಮಾಡ್ಬೋದಲ್ವಾ? ಜಸ್ಟ್ ಒಂದು ನಗುವಿನಿಂದ, ಒಂದು ಒಳ್ಳೆ ಮಾತಿನಿಂದ. ನೀವ್ ಯಾರು ಶ್ರೀಮಂತರಾಗ್ಬೇಕಾಗಿಲ್ಲ ಅದಕ್ಕೆ ಅಲ್ವಾ? ನಾವ್ ಅನ್ಕೊಂತೀವಿ ಅಯ್ಯೋ ನಾನು ಶ್ರೀಮಂತರಾದ್ರೇನೆ ಎಲ್ರಿಗೂ ಸಹಾಯ ಮಾಡಕ್ಕಾಗೋದು. ಇಲ್ಲ ಕಣ್ರಿ. ನಿಮ್ ಮುಖದ ಮೇಲೆ ಒಂದ್ ಒಳ್ಳೆ ನಗು ಇರ್ಲಿ. ಎಲ್ರಿಗೂ ಸಮಾನವಾಗಿ ನಗುವನ್ನ ಹಂಚಿ, ಸಮಾನವಾಗಿ ನಿಮ್ಮ ಹೃದಯದಲ್ಲಿ ಇರುವಂತಹ ಪ್ರೀತಿಯನ್ನ ಹಂಚಿ. ಹಾಗಾಗಿ ನಿಮ್ಮಲ್ಲಿರುವಂತಹ ಆ ಜ್ಞಾನದ ದೀಪ ಬೇರೆಯವರ ಪಾಲಿಗೆ ಬೆಳಕಾಗ್ಬೇಕು. ಅದೇ ರೀತಿ ಈ ಎಲ್ಲವುದೂ ಸಹ ಕಾರಣ ಏನು ಅಂದ್ರೆ, ನಾನು ಎಲ್ಲವುದರಲ್ಲಿ ಗೋಚರವಾಗಿ ಇರೋದು. ಅಂದ್ರೆ ಈ ಎಲ್ಲ ಚಟುವಟಿಕೆಗಳಿಗೆ ಕಾರಣ ಏನು ಅಂತ ಅಂದ್ರೆ, ನಾನು ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದೀನಿ. ಹಾಗಾಗಿ ಇಲ್ಲಿ ಚಟುವಟಿಕೆ ನಡೀತಾ ಇದೆ. ಹೇಳ್ತೀವಲ್ಲ, ಕರಾಗ್ರೇ ವಸತಿ ಲಕ್ಷ್ಮಿ. ನನ್ನ ಕೈಯಿಂದ ಯಾವುದಾದ್ರು ದಾನ ಧರ್ಮಾದಿಗಳನ್ನ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಜ್ಞಾನವನ್ನ ಹಂಚ್ತಾ ಇದ್ದೀನಿ, ಅಥವಾ ಯಾವುದೋ ಒಂದು ಧರ್ಮ ಕಾರ್ಯವನ್ನ ಮಾಡ್ತಿದ್ದೀನಿ. ಪ್ರತಿಯೊಂದಕ್ಕೂ ಸಹ ಭಗವಂತ ಕಾರಣ. ಹಾಗೆ ಅದು ಮುಂದುವರೆದು 7ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ, ವಿಕಾರ. ವಿಕಾರ ಅಂತ ಅಂದ್ರೆ ಎಂದೂ ಸಹ ಬದಲಾವಣೆ ಆಗದೆ ಇರೋದು.
ಅಲ್ಲ ಸಾರಿ, ಬದಲಾವಣೆ ಹೊಂದುವಂಥದ್ದು. ಸಾರಿ, ಬದಲಾವಣೆ ಆಗೋದಲ್ಲ, ಬದಲಾವಣೆ ಹೊಂದುವಂಥದ್ದು. ಯಾವ್ಯಾವ್ದು ಬದಲಾವಣೆ ಹೊಂದುತ್ತಪ್ಪ ಅಂತ ನೋಡೋದಾದ್ರೆ, ಮೊದಲನೇದು ಇಚ್ಛಾ. ಇಚ್ಛಾ ಅಂದ್ರೆ ಏನು? ಇಚ್ಛೆಗಳು, ಆಸೆಗಳು, ಬಯಕೆಗಳು. ಇದು ನಮ್ಮ ಹುಟ್ಟಿದಾಗಿನಿಂದ ಹಿಡಿದು ಸಾಯುವವರೆಗೆ ಪ್ರತಿದಿನ ಪ್ರತಿ ಕ್ಷಣ ಬದಲಾಗ್ತಾ ಹೋಗುತ್ತೆ. ಉದಾಹರಣೆ, ನಾವು ಈಗ ಒಂದು 3 ವರ್ಷದ ಮಗು, ಅದು ತುಂಬಾ ಕಾರ್ ಅಂದ್ರೆ ಅದಕ್ಕೆ ತುಂಬಾ ಇಷ್ಟ. ಅಲ್ಲಿ ಯಾವಾಗ ನೋಡಿದ್ರು ಬ್ಲೂ ಕಲರ್ ಕಾರೇ ತಗೊಳ್ತಾ ಇರುತ್ತೆ, ಆಟ ಆಡ್ತಿರುತ್ತೆ ಅಂತ ಅಂದ್ಬಿಟ್ಟು, ಆ ಮಗುಗೆ ಬ್ಲೂ ಕಲರ್ ಕಾರ್ ಇಷ್ಟ ಅಂತ ಯೂಶಲಿ 1 to 5 years ಬರ್ಡೇನಲ್ಲಿ ನಾವು ನೋಡಿರ್ತೀವಿ. ಅದಕ್ಕೆ ಏನ್ ಇಷ್ಟನೋ ಅದೇ ತರ ಕೇಕ್ ಎಲ್ಲ ಮಾಡಿಸಿ ಕಟ್ ಮಾಡಿಸ್ತಾರಲ್ವಾ. ಅದೇ ನಾವ್ ಇಟ್ಕೊಂಡು ಆ ಮಗು ಕಾಲೇಜಿಗೆ ಹೋಗ್ಬೇಕಾದ್ರೆ ಅದೇ ಒಂದು ಪುಟ್ಟ ಟಾಯ್ ಬ್ಲೂ ಕಲರ್ ಕಾರ್ನ ತಗೊಂಡ್ ಹೋಗ್ಕೊಟ್ರೆ ಆ ಮಗು ಏನನ್ನುತ್ತೆ, ಅಯ್ಯೋ ಅಂಕಲ್, ಅದ್ ಅವಾಗ ಅಂಕಲ್, ನೀವ್ ಇವಾಗ ಹೇಳ್ತಿರಲ್ಲ ಅಂತ ಹೇಳತ್ತೆ ಅಲ್ವಾ. ಏನ್ ಆಂಟಿ ನೀವು, ಅವಾಗೇನೋ ಇಷ್ಟಪಡ್ತಿದ್ದೆ ಅಂದ್ರೆ ಈಗ್ಲೂ ಇಷ್ಟಪಡಕ್ಕಾಗತ್ತಾ? ನಿಮಗ್ ಬುದ್ಧಿ ಇಲ್ವಾ? ಅಂದ್ರೆ ಇಚ್ಛೆಗಳೇನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಇವತ್ತು ಇಷ್ಟ ಇದ್ದಿದ್ದು ನಾಳೆ ಇಷ್ಟ ಆಗದೆ ಇರಬಹುದು. ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅಥವಾ ನಮ್ಮ ಇಚ್ಛೆಗಳಿರಬಹುದು. ಉದಾಹರಣೆ, ಚಳಿಗಾಲದಲ್ಲಿ ಇಷ್ಟ ಆಗುವಂತಹ ಸ್ವೆಟರ್ ಬೇಸಿಗೆಯಲ್ಲಿ ಇಷ್ಟ ಆಗದೆ ಇರಬಹುದು, ಅಥವಾ ಬೇಸಿಗೆಗಾಲದಲ್ಲಿ ಇಷ್ಟವಾಗುವಂತಹ ಬಿಸಿ ನೀರು ಬೇಸಿಗೆಯಲ್ಲಿ ಇಷ್ಟ ಆಗಲ್ಲ. ಚಳಿಗಾಲದಲ್ಲಿ ನನಗೆ ಬಿಸಿನೀರು ಇಷ್ಟ, ಹಾಗಂತ ಬಿಸಿನೀರನ್ನ ನಾನು ಕುಡಿತೀನಿ ಅಂದ್ರೆ ಬೇಸಿಗೆಗಾಲದಲ್ಲಿ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಕುಡಿಯಕ್ಕಾಗತ್ತಾ? ಇಲ್ಲ. ಈ ಇಚ್ಛೆ ಅನ್ನೋದು ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕೆ ಉದಾಹರಣೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ, ಕಾಮಿ ಕಾಂತ ಕೃತಾಗಮಃ ಅಲ್ವಾ. ಅವನೇ ಕಾಮಿ, ಅವನೇ ಕಾಂತ. ನಮ್ಮ ಇಚ್ಛೆಗಳನ್ನ ಕೊಡೋನು ಅವನೇ, ಆ ಇಚ್ಛೆಗಳನ್ನ ಪೂರೈಸೋವನು ಅವನೇ, ಆ ಇಚ್ಛೆಗಳನ್ನ ಪೋಷಿಸೋನು ಅವನೇ ಅಂತ ನಮ್ಗೆ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಇನ್ನು ಎರಡನೇದು ದ್ವೇಷ. ಮೊದಲು ಯಾರನ್ನ ನಾವು ದ್ವೇಷಿಸ್ತಾ ಇರ್ತೀವೋ, ನಂತರದ ದಿನಗಳಲ್ಲಿ ಅವರನ್ನೇ ಪ್ರೀತಿಸುವಂತಹ ಹಲವಾರು ಉದಾಹರಣೆಗಳಿದೆ. ಅಥವಾ ಪ್ರೀತಿಸೋರ್ನ ದ್ವೇಷಿಸೋಕ ಹಲವಾರು ಉದಾಹರಣೆನೂ ಇದೆ. ಈ ದ್ವೇಷ ಅನ್ನೋದು ಅಷ್ಟೇ ಅಲ್ವಾ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಅದನ್ನ ಹೇಳೋದಿಕ್ ಆಗೋದೇ ಇಲ್ಲ. ನಾನು ಇಂಥವ್ರನ್ನ ಇಲ್ಲಪ್ಪ ನಾನು ಸಾಯೋವರೆಗೂ ದ್ವೇಷಿಸ್ತೀನಿ, ನೋ. ಅಥವಾ ಸಾಯೋವರೆಗೂ ಪ್ರೀತಿಸ್ತೀನಿ, ನೋ. ಎಲ್ಲೋ ನಿಮ್ಮ ಪ್ರೀತಿ ಮೀರಾಳ ಹಾಗೋ ರಾಧಾಳ ಹಾಗೋ ಇದ್ರೆ ಮಾತ್ರ ಸಾಧ್ಯ ಆಗತ್ತೆ, ಬಿಟ್ರೆ ಇಲ್ಲ ಅಂದ್ರೆ ಖಂಡಿತ ಈ ಇಚ್ಛೆ ಇರ್ಬೋದು, ದ್ವೇಷ ಇರ್ಬೋದು, ಇದೇನಾಗ್ತಾ ಹೋಗುತ್ತೆ, ಬದಲಾವಣೆ ಹೊಂದುತ್ತಾ ಹೋಗುತ್ತೆ. ಇನ್ನು ಮೂರನೇದು ಸುಖ. ಸುಖ ಅಂದ್ರೆ ಏನು ಅಂದ್ರೆ, ಒಂದ್ ಕಡೆ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಕಣ್ರಿ. ನಮಗೆ ಅನುಕೂಲವಾಗುವಂತಹ ವೇದನೆ ಅದು. ನೋಡಿ, ಅಲ್ಲಿ ಅನುಕೂಲವಾಗುವಂತಹ ವೇದನೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ವೇದನೆ? ಇವತ್ತಲ್ಲ ನಾಳೆ ನೀನ್ ಅದ್ರಲ್ಲೇ ನೀನು ದುಃಖವನ್ನ ಪಡ್ತೀಯಾ ಅಲ್ವಾ. ಯಾರ್ದೋ ಜೊತೆ ಇದ್ರೆ ನಮಗೆ ಸುಖ ಅಂತ ಅನಿಸುವಂತಹ ಅದೇ ಸಂದರ್ಭಗಳು, ಅದೇ ಸನ್ನಿವೇಶಗಳು ಅವ್ರಿಲ್ದೇ ಇದ್ದಾಗ ನಮಗೆ ನೋವು ಕೊಡುತ್ತೆ. ಹೇಗೆ ಅಂದ್ರೆ, ಈ ಒಂದು ಅದೃಷ್ಟ ಇರಬಹುದು, ಅಥವಾ ದುಃಖ ಸುಖ ಯಾವ್ದೇ ಇರಬಹುದು, ಯಾವ್ದನ್ ಬೇಕಾದ್ರೂ ತಗೋಬಹುದು. ಇಟ್ ಈಸ್ ಜಸ್ಟ್ ಲೈಕ್ ಈ ಕೀ, ಲಾಕ್ ಇದ್ದಾಗೆ. ಅದನ್ನ ಒಂದ್ ಕಡೆ ತಿರುಗಿಸಿದ್ರೆ ಲಾಕ್ ಆಗತ್ತೆ, ಇನ್ನೊಂದ್ ಕಡೆ ತಿರುಗಿಸಿದ್ರೆ ಅನ್ಲಾಕ್ ಹೇಗಾಗತ್ತೋ ಹಾಗೆ ಈ ಸುಖ ದುಃಖ ಅನ್ನೋದೇನಿದೆ, ಇದು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಸುಖ ಇದೆಯಾ, ಖಂಡಿತ ದುಃಖ ಇದೆ. ದುಃಖ ಇದೆಯಾ, ಖಂಡಿತ ಸುಖ ಇದೆ. ಏಕೆಂದ್ರೆ ಎಷ್ಟೋ ವಿಷಯಗಳು ನಾವು ಅತ್ತಂತ ದಿನಗಳನ್ನ ಜ್ಞಾಪಿಸ್ಕೊಂಡು ನಗೋದುಂಟು, ನಗುವಂತಹ ದಿನಗಳನ್ನ ಜ್ಞಾಪಿಸ್ಕೊಂಡು ಅಳೋದು ಉಂಟು. ಇನ್ನು ನಾಲ್ಕನೇದು ದುಃಖ. ನಾನು ಆಗ್ಲೇ ಹೇಳಿದ್ನಲ್ಲ, ದುಃಖ ಅನ್ನೋದು ಕ್ಷಣಿಕ, ಸುಖ ಅನ್ನೋದು ಕ್ಷಣಿಕ. ಯಾಕೆ ಅಂತ ಅಂದ್ರೆ, ಇದ್ಯಾವುದೂ ಸಹ ಇಟ್ ಈಸ್ ನಾಟ್ ಎ ಪರ್ಮನೆಂಟ್. ಹೇಳ್ತಾ ಹೋಗ್ತಾರಲ್ಲ, ಇನ್ನು ನೀನು ಇಟ್ ಇಸ್ ಜಸ್ಟ್ ಎ ಚಾಪ್ಟರ್, ನೀನ್ ಅದನ್ನ ಮುಗಿಸ್ಬಿಡು, ಆಮೇಲೆ ಬೇರೆ ಚಾಪ್ಟರ್ ಬಂದೇ ಬರುತ್ತೆ. ಸೊ ಇಲ್ಲಿ ಸುಖ ಇದೆಯಾ, ಸುಖ ಒಂದೇ ಅಂತ ನೀನ್ ಖುಷಿ ಪಡ್ಬೇಡ, ದುಃಖ ಬರ್ಬೋದು. ದುಃಖ ಇದೆಯಾ, ಅದಕ್ಕೂ ನೀನ್ ತಲೆ ಕೆಡಿಸ್ಕೋಬೇಡ, ನಾಳೆ ಸುಖ ಬರ್ಬೋದು. ಇನ್ನು ಸಂಘಾತ ಅಂದ್ರೆ ದೇಹ. ಅಂದ್ರೆ ಭಗವಂತ ಇನ್ನೆಲ್ಲೋ ಇದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ಬೇಡ.
ನಿನ್ನ ದೇಹದಲ್ಲೇ ಭಗವಂತ ಇದ್ದಾನೆ. ಹೌದಾ? ನನ್ನ ದೇಹದಲ್ಲಿ ಭಗವಂತ ಇದ್ದಾನ? ಹಾಗಿದ್ರೆ ಯಾವ ರೂಪದಲ್ಲಿ ಇದ್ದಾನಪ್ಪ ಭಗವಂತ? ಚೇತನಾ ರೂಪದಲ್ಲಿ ಇದ್ದಾನೆ. ಮುಂದೆ ಹೇಳ್ತಾ ಹೋಗ್ತಾರೆ. ಚೇತನಾ ರೂಪ. ಚೇತನಾ ರೂಪ ಅಂದ್ರೆ ಏನು? ನಾನು ಹೇಳದ್ನಲ್ಲ, ಭಗವಂತ ಇಸ್ ಜಸ್ಟ್ ಲೈಕ್ ಎ ಕರೆಂಟ್. ಮಿಕ್ಸಿ ಆನ್ ಮಾಡಿದ್ರೆ ಮಿಕ್ಸಿ ತಿರುಗುತ್ತೆ, ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರೆ ವಾಷಿಂಗ್ ಮಿಷಿನ್, ಅಥವಾ ಫ್ರಿಡ್ಜ್ ಆನ್ ಮಾಡಿದ್ರೆ ಕೂಲ್ ವಾಟರ್ ನನಗೆ ಸಿಗ್ತಾ ಹೋಗತ್ತೆ. ಅದೇ ಹೀಟರ್ ಆನ್ ಮಾಡಿದ್ರೆ ಹಾಟ್ ವಾಟರ್ ಸಿಗ್ತಾ ಹೋಗುತ್ತೆ. ಅಂದ್ರೆ ನಮ್ಮೆಲ್ಲರಲ್ಲೂ ಭಗವಂತ ಇದ್ದಾನೆ, ನಮ್ಮೆಲ್ಲರಲ್ಲಿ ಭಿನ್ನವಾಗಿ ಇದ್ದಾನೆ. ಅಂದ್ರೆ ಭಿನ್ನವಾಗಿ ಅಂದ್ರೆ ಭಿನ್ನವಾಗಿ ಅವನಿಲ್ಲ, ಅವನ್ ಜಸ್ಟ್ ಲೈಕ್ ಎ ಕರೆಂಟ್. ಆದ್ರೆ ನಾವೇನಾಗಿದ್ದೀವಿ, ನಾವು ಬೇರೆ ಬೇರೆ ಇದ್ದೀವಿ. ಒಬ್ರು ಫ್ರಿಡ್ಜ್ ಇದ್ರೆ, ಒಬ್ರು ವಾಷಿಂಗ್ ಮಿಷಿನ್, ಒಬ್ರು ಈ ತರ. ಅಂದ್ರೆ ನಮ್ಮೆಲ್ಲರಲ್ಲಿ ಯಾರೋ ಒಬ್ರು ಹಾಡುಗಾರಿಕೆಯಲ್ಲಿ ಉತ್ತಮರಾಗಿದ್ದಾರಾ, ಅವರಲ್ಲಿ ಹಾಡುಗಾರಿಕೆಯಲ್ಲಿ ಚೇತನವಾಗಿ ಭಗವಂತ ಇದ್ದಾನೆ. ಯಾರೋ ಕತೆ ಚೆನ್ನಾಗಿ ಹೇಳ್ತಾರ, ಅವರಲ್ಲಿ ಚೇತನವಾಗಿ ಭಗವಂತ ಇದ್ದಾನೆ. ಇನ್ಯಾರೋ ವಿದ್ಯೆಯನ್ನ ದಾನ ಮಾಡ್ತಾ ಇದಾರ, ಅವರಲ್ಲಿ ಚೇತನವಾಗಿ ಭಗವಂತ ಇದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾರದು ಚೇತನಾ ಸ್ವರೂಪವಾಗಿ ಭಗವಂತ ಇದ್ದಾನೆ. ಇನ್ನು ದ್ಯುತಿ. ದ್ಯುತಿ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಬೆಳಕು. ಭಗವಂತ ಬೆಳಕಾಗಿ ಇದ್ದಾನೆ. ಹಾಗೂ ಇಲ್ಲಿ ದ್ಯುತಿ ಅಂತ ಅನ್ಬೇಕಾದ್ರೆ ದೃಢ ನಿಶ್ಚಯ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾಕೆ ಇಲ್ಲಿ ದೃಢ ನಿಶ್ಚಯ ಅಂತ ಹೇಳ್ತೀವಿ? ಯಾರಾದ್ರೂ ಒಬ್ರು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತಾರೆ ಅಂತ ಅಂದ್ರೂ ಆ ಸ್ಟ್ರಾಂಗ್ ಡಿಸಿಷನ್ ಅಲ್ಲಿ ಭಗವಂತ ಇರ್ತಾ ಹೋಗ್ತಾನೆ. ಹಾಗೇನೆ ಏತತ್ ಕ್ಷೇತ್ರಂ, ಏತತ್ ಕ್ಷೇತ್ರಂ ಸಮಾಸೇನ ಅಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಸಹ ನಾನಿದ್ದೀನಿ. ಸೊ ಎಲ್ಲವುದರಲ್ಲಿ ನಾನಿರುವೆ. ನಾನಿಲ್ಲ ಅಂದ್ರೆ ಏನೂ ಆಗಲ್ಲ. ನಾನು ಅಂದ್ರೆ ಯಾರು? ಭಗವಂತ. ಯಾವುದೇ ಕಾರ್ಯಗಳು ಆಗಬೇಕು ಅಂದ್ರೂ ಸಹ ಅದು ನಾನಿರ್ಬೇಕು. ಹಾಗೆ ಇದನ್ನ ನಾನು ನಿನಗೆ ಹೇಗ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಸವಿಕಾರ ಅಂದ್ರೆ ತುಂಬಾ ವಿಸ್ತಾರವಾಗಿ ನಾನು ಹೇಳ್ತಾ ಇಲ್ಲ, ನಾನು ನಿನಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅಂದ್ರೆ ಸಂಕ್ಷಿಪ್ತವಾಗಿ, ಜಸ್ಟ್ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ನಾನು ನಿನಗೆ. ಯಾಕೆ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ ಬಗ್ಗೆನೇ ನಾನು ಎಷ್ಟು ಅಂತ ಹೇಳಿ ನಿನ್ಗೆ ಆಲ್ರೆಡಿ ನಾನು 12 ಅಧ್ಯಾಯದಲ್ಲಿ ಹೇಳ್ಬಿಟ್ಟಿದ್ದೀನಲ್ಲ. ಹಂಗಾಗಿ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ಅಂದ್ರೆ ನೋಡು, ನಾನು ಯಾವ್ಯಾವ್ದ್ರಲ್ಲಿದ್ದೀನಿ, ಪಂಚಭೂತಗಳಲ್ಲಿದ್ದೀನಿ. ಪಂಚಭೂತಗಳಲ್ಲದೆ ನಿನ್ನ 11 ಇಂದ್ರಿಯಗಳಲ್ಲಿದ್ದೀನಿ. ಇಚ್ಛೆ, ದ್ವೇಷ, ಸುಖ, ದುಃಖ, ಸಂಘಾತ, ಚೇತನ, ಧೃತಿ ಎಲ್ಲದರಲ್ಲಿ ನಾನಿದ್ದೀನಿ. ಹಾಗಾಗಿ ನೀನ್ ಯಾವ್ದ್ರ ಬಗ್ಗೆನೂ ಸಹ ತಲೆ ಕೆಡಿಸ್ಕೋಬೇಡ, ಎಲ್ಲವುದ್ರಲ್ಲಿ ನಾನಿದ್ದೀನಿ. ಹಾಗೆ ಪಂಚಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ ತತ್ವ, 11 ಇಂದ್ರಿಯಗಳು, ಅಷ್ಟೇ ಅಲ್ಲ, ಬಯಕೆ, ದ್ವೇಷ, ಸುಖ, ದುಃಖ ಎಲ್ಲವುದ್ರಲ್ಲಿ ನಾನಿದ್ದೀನಿ. ಅದಕ್ಕೆ ಹೇಳಿದ್ದು. ಅಂದ್ರೆ ನಾವು ಭಗವಂತನಿಗೆ ಹೇಗ್ ಶರಣಾಗ್ಬಿಡ್ಬೇಕಪ್ಪ ಅಂದ್ರೆ, ಭಗವಂತ ಇವತ್ ನಾನು ಎದ್ದಿದ್ದೀನಿ ಕಣಪ್ಪ, ಇವತ್ ನಾನು ಎದ್ದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನು. ನನ್ನ ಕೈಯಲ್ಲಿ ಎಷ್ಟು ಧರ್ಮ ಕಾರ್ಯವನ್ನ ಮಾಡ್ಸೋದಿಕ್ಕಾಗುತ್ತೋ ಅಷ್ಟೂ ಧರ್ಮ ಕಾರ್ಯವನ್ನ ಮಾಡ್ಸು. ಕಾರಣ ನಾನು ಧರ್ಮ ಮಾರ್ಗದಲ್ಲಿ ನಡೆದಾಗ ನಾನ್ ನಿನ್ನನ್ ಬಂದ್ ಸೇರ್ಬೇಕು. ಉದಾಹರಣೆ, ನಾನು ಬೆಂಗ್ಳೂರ್ಗ್ ಹೋಗ್ಬೇಕು ಅಂದಾಗ ಹೇಗೆ ಬೆಂಗ್ಳೂರ್ ಬಸ್ಸೇ ಹತ್ತಬೇಕು, ನಾನು ಇನ್ಯಾವ್ದೋ ಊರ್ ಬಸ್ ಹತ್ಬಿಟ್ಟು ನಾನು ಆ ಊರಿಗೆ ಹೋಗಿಲ್ಲ ಅಂತ ಅಳಕ್ಕಾಗತ್ತಾ? ಆಗಲ್ಲ ಅಲ್ಲ. ಸೊ ನಾನು ನಿನ್ನನ್ನ ಸೇರ್ಬೇಕು, ನನಗೆ ಮುಕ್ತಿ ಬೇಕು ಅಂದಾಗ ನಾನು ಧರ್ಮ ಮಾರ್ಗದಲ್ಲಿ ನಡಿಬೇಕು. ಹಾಗಾಗಿ ನನ್ನನ್ನ ಅಧರ್ಮ ಮಾರ್ಗದಲ್ಲಿ ನಡೆಸ್ಬೇಡ ತಂದೆ. ಮತ್ತೆ ನಾನು ಈ ಭೂಮಿಗೆ ಬಂದು ನನಗೆ ನರಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗ್ ನೀನು ಬೇಕು, ನನಗ್ ಬೇರೆ ಏನು ಬೇಡ. ಐ ವಾಂಟ್ ಯು. ಯಾವ ರೀತಿ? ಜಸ್ಟ್ ಲೈಕ್ ಎ ಲವರ್. ಒಬ್ಬ ಪ್ರೇಯಸಿಯ ಹಾಗೆ ಭಗವಂತನನ್ನ ಪ್ರೀತಿಸ್ಬೇಕಂತೆ. ಕೂತ್ರೆ ಅವನು, ನಿಂತ್ರೆ ಅವನು ಅಂತ ಹೇಗೆ ಅವಳು ಯೋಚನೆ ಮಾಡ್ತಾಳಲ್ವಾ? ಊಟ ಮಾಡ್ಬೇಕಾದ್ರೆ ಅಯ್ಯೋ ಅವ್ನು ಊಟ ಮಾಡದ್ನಾ, ಅಥವಾ ಏನೋ ಒಂದ್ ಹಣ್ಣು ತಿನ್ಬೇಕಾರೆ ಅಯ್ಯೋ ಇದು ಅವನಿಗೆ ಇಷ್ಟ ಅಲ್ವಾ, ಅಥವಾ ಅವಳು ರೆಡಿ ಆಗ್ಬೇಕಾದ್ರು ಈ ಕಲರ್ ಅವನಿಗೆ ಇಷ್ಟ ಅಲ್ವಾ, ನಾನು ಈ ತರ ರೆಡಿ ಆದ್ರೆ ಇಷ್ಟ ಆಗುತ್ತೆ. ಎಷ್ಟು ಹುಚ್ಚರ ಹಾಗೆ ಪ್ರೀತಿಸ್ತಾರೆ ಒಬ್ಬರ ಪ್ರೇಯಸಿ. ಅದಕ್ಕಿಂತ ಹೆಚ್ಚಾಗಿ ನಾವು ಭಗವಂತನನ್ನ ಪ್ರೀತಿಸ್ಬೇಕು. ಅದಕ್ಕೆ ಹೇಳೋದು, ಭಕ್ತಿ ಅಂದ್ರೆ ಬೇರೆ ಏನು ಅಲ್ಲ ರೀ. ಭಕ್ತಿ ಇಸ್ ನಥಿಂಗ್ ಬಟ್ ಲವ್. ಭಕ್ತಿ ಅಂದ್ರೆ ಪ್ರೀತಿ. ಯಾವ ಪ್ರೀತಿ? ಯಾರ ಪ್ರೀತಿ? ಭಕ್ತರು, ಭಗವಂತನ ಪ್ರೀತಿ. ಯಾಕೆ ಅಂದ್ರೆ ಭಗವಂತ ಭಕ್ತ ವತ್ಸಲ.
ಅವನು ನಾವು ಹೇಗೆ ಪ್ರೀತಿಸಿದ್ರೂ ಸಹ ಅವನು ಅದನ್ನ ಒಪ್ಕೊಳ್ತಾ ಹೋಗ್ತಾನೆ. ಆದ್ರೆ ಅದ್ರಲ್ಲಿ ಸ್ವಾರ್ಥ ಇರಬಾರ್ದು ಅಷ್ಟೆ. ಹಾಗಾಗಿ ಸ್ವಾರ್ಥವಿಲ್ಲದ ಪ್ರೀತಿಯಿಂದ ನಾವು ಭಗವಂತನನ್ನ ಪ್ರೀತಿಸೋಣ. ಇವತ್ ನಾವ್ ಎದ್ದಿದೀವಾ, ಭಗವಂತ ಕೈ ಹಿಡಿದು ಕಾಪಾಡಪ್ಪ. ಇವತ್ ನಾನ್ ರೆಡಿ ಇದ್ದೀನಿ, ನೀನ್ ಹೇಗ್ ನಡ್ಸಿದ್ರು ನಾನ್ ರೆಡಿ ಅಂತ ಹೇಳಿ ನಾವ್ ರೆಡಿ ಆಗ್ಬೇಕು. ಅವನಿಗೆ ಸಂಪೂರ್ಣ ಶರಣಾಗ್ಬೇಕು. ಅದೇ ರೀತಿ ದೇವರನ್ನ, ಭಗವಂತನನ್ನ ಇನ್ನಷ್ಟು ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇಷ್ಟ್ರಲ್ಲೇ ಇದನ್ನ ಭಗವಂತ ಅಂದ್ರೆ, ಇಲ್ಲ ಇಲ್ಲ ನಾನು ಇಷ್ಟ್ರಲ್ಲೇ ಇಲ್ಲ, ಇನ್ನೂ ಇದೀನಿ, ಅದನ್ನ ನಾಳೆ ಹೇಳ್ತೀನಿ ಅಂತ ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನಂತೆ. ಏನೆಲ್ಲ ಹೇಳ್ತಾನೆ ಅಂತ ನಾವು ಸಹ ಕಾದ್ ನೋಡೋಣ. ಯಾಕೆಂದ್ರೆ ಭಗವಂತನ ಮಾತುಗಳು ಏನಿದೆ ಅದು ವೇದವಾಕ್ಯ ಅಂತಾರಲ್ಲ, ಆ ರೀತಿ ವೇದವಾಕ್ಯ. ಭಗವಂತ ನಮ್ಮೆಲ್ಲರಿಗೂ ಸಹ ಅವನನ್ನ ತಿಳಿದುಕೊಳ್ಳುವ, ಅಂದ್ರೆ ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞರ ಬಗ್ಗೆ ತಿಳಿದುಕೊಳ್ಳುವಂತಹ ಜ್ಞಾನ ನಮಗೆ ಭಗವಂತ ಕರುಣಿಸ್ತಾ ಹೋಗ್ಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಅಟ್ ದ ಸೇಮ್ ಟೈಮ್ ನಾನು ಆಗ್ಲೇ ಹೇಳ್ದಲ್ಲ, ಪ್ರೀತಿಸೋರನ್ನೆಲ್ಲ ನಮ್ಮ ಜನ ಹುಚ್ಚರು ಅಂತಾರಂತೆ. ಅದೇ ರೀತಿ ನಾವೆಲ್ಲರೂ ಸಹ ಹುಚ್ಚರಾಗೋಣ. ಆದ್ರೆ ಯಾರನ್ನೋ ಪ್ರೀತಿಸೋದ್ ಬೇಡ, ಆ ಭಗವಂತನನ್ನ ಪ್ರೀತಿಸೋಣ. ಅವನಿಗೆ ಪ್ರತಿನಿತ್ಯ ನಮ್ಮ ಕೈಲಿ ಎಷ್ಟು ಪ್ರೀತಿ ಹಂಚಕ್ಕಾಗುತ್ತೋ ಅಷ್ಟು ಪ್ರೀತಿಯನ್ನ ಹಂಚುತ್ತಾ ಹೋಗೋಣ. ಧನ್ಯವಾದಗಳು.